ನಮಸ್ಕಾರ. ಬಂದೆ ಒಂದು ನಿಮಿಷ ತಾಳ್ರಿ. 1 ಗಂಟೆ ಆಗಿದೆ, ಗೊತ್ತಾಗಿಲ್ಲ. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಮಿಲಿಟರಿ ಹೋಟೆಲ್ ವಿಶೇಷ ಏನು ಅಂತ ಹೇಳಿದ್ರೆ, ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಯಾರು ತುಂಬ ಚೆನ್ನಾಗಿ ನಾನ್ ವೆಜ್ ಅಡುಗೆಗಳನ್ನ ಮಾಡಿ ಇಟ್ಕೊಂಡಿರೋಂಥ ಹೋಟ್ಲುಗಳು ಇಟ್ಕೊಂಡಿದ್ದಾರೆ, ಇವರೆಲ್ಲ ಕರ್ನಾಟಕದಲ್ಲಿ ಎಲ್ಲಿದ್ದಾರೆ. ಒಬ್ಬೊಬ್ಬರನ್ನೇ ಹುಡುಕಿ ಒಬ್ಬೊಬ್ಬರನ್ನೇ ಕರೆಸಿ ಅವರ ಹೋಟೆಲಿನಲ್ಲಿ ವಿಶೇಷವಾಗಿ ಮಾಡ್ತಕ್ಕಂತಹ ಅದ್ಭುತವಾದ ಅಡುಗೆಗಳನ್ನ ತೋರಿಸುವಂಥ ನಮ್ಮ ಮುರಳಿ ಮಿಲಿಟರಿ ಹೋಟ್ಲು ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆಯವರು ಬಂದಿದ್ದಾರೆ. ಗೌರ್ಮೆಂಟ್ ಕೆಲಸ ಇತ್ತು. ಸುಮಾರು 76ನೇ ಇಸ್ವಿನಲ್ಲೇ ಅವರು MA ಮಾಡಿ ಗೌರ್ಮೆಂಟ್ ಕೆಲಸದಲ್ಲಿದ್ದು ಆ ಕೆಲಸನ ಬಿಟ್ಟು ಈಗ 23 ವರ್ಷಗಳಿಂದ ಒಳ್ಳೆ ಅಡುಗೆಗಾರರ ಕೆಲಸ ಮಾಡ್ತಾರೆ, ಒಳ್ಳೆ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮ ಕರೆಸಿದ್ದೀವಿ. ಪೆಪ್ಪರ್ ಸಾಲ್ಟ್ ಅಂತ ನಾಗರಬಾವಿ ಹತ್ರ, ಮೂಡಲಪಾಳ್ಯ ಒಳಗೆ ನಾಗರಬಾವಿ ಹತ್ರ ಹೋಯ್ತು ಅಂತ ಹೇಳಿದ್ರೆ ಒಂದು ಪೆಪ್ಪರ್ ಸಾಲ್ಟ್ ಅಂತ ಹೋಟ್ಲ್ ಓಪನ್ ಆಗಿದೆ. ಇವರು ಕ್ಯಾಟ್ರಿಂಗ್ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾರೆ. ಕುಂಬಳಗೋಡಲ್ಲಿ ಫ್ಯಾಕ್ಟ್ರಿ ಕೂಡ ಇಟ್ಕೊಂಡಿದ್ದಾರೆ. ತುಂಬ ಜನ ಫ್ಯಾಕ್ಟ್ರಿಗಳಿಗೆ ಕ್ಯಾಟ್ರಿಂಗ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ದೊಡ್ಡದು ಒಂದು ಇಂಡಸ್ಟ್ರಿಯಲ್ ಕಿಚನ್ ಕೂಡ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪೆಪ್ಪರ್ ಸಾಲ್ಟಿಂದ ಬಂದಿದ್ದಾರೆ. ಆ ಯಜಮಾನರಿಗೆ ಕರೆಸ್ತಾ ಇದ್ದೀವಿ. ಒಳ್ಳೆ ಒಂದು ಅಡುಗೆನ ತೋರ್ಸೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಸರ್ ನಮಸ್ಕಾರ, ಬನ್ನಿ ಸರ್. ಸರ್ ದೇವರಾಜು. ಇನ್ನೊಂದು ಹೆಸರು ಮರಿಗೌಡ. ಅದೇನು ಸರ್, ಎರಡು ಹೆಸರು ನಿಮಗೆ? ಹಳ್ಳಿಗಳಲ್ಲೆಲ್ಲ ಹಿರಿಯರು ಇಟ್ಟಿರುತ್ತೆ. ಹಳ್ಳಿನಲ್ಲಿ ಮರಿಗೌಡ, ಸಿಟಿಲಿ ಬಂದ್ರೆ ದೇವರಾಜು. ಎಲ್ಲೂ ಎರಡು ಕಡೆ ಕರೀತಾರೆ ಸರ್. 2 ಕಡೆ ಕರೀತಾರೆ. ಇದೇನು ಅಡುಗೆ ಮಾಡೋದು ಎಲ್ಲಿಂದ ಶುರು ಆಯ್ತು ನಿಮ್ಮ ಅಭ್ಯಾಸ? ಸರ್ ಮೂಲತಃ ನಮ್ಮ ತಂದೆಯವರೆಲ್ಲ ಮಿಠಾಯಿ ಅಂಗಡಿ ಇಡ್ತಾರೆ ಮೊದಲಿಗೆ. ಅವನು ನಾನು ಡಿಗ್ರಿ ಆದ್ಮೇಲೆ ಅದನ್ನ ಮಾಡೋ ಅಭ್ಯಾಸ ಇತ್ತು. ಜೊತೆಗೆ ಅಡುಗೆ ಕಲ್ತು ಮಾಡ್ತಾ ಅಂತ ಅದೇ ಬೆಳೆದೋಯ್ತು. ಹೌದಾ? 30-35 ವರ್ಷ ನಾನು ಅದನ್ನೇ ಕ್ಯಾಟ್ರಿಂಗ್ ಮಾಡಿ ಇವ್ರು ನಮ್ಮ ಬಂಧುಗಳು. ಸೊ ಹೋಟೆಲ್ ಬರಬೇಕು ಅಂತೇಳಿ ನಾನು 1 ವರ್ಷದಿಂದ ಬಂದ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದೀನಿ. ಪೆಪ್ಪರ್ ಸಾಲ್ಟ್ ಅಲ್ಲಿ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕಿಂತ ಮೊದಲು 30 ವರ್ಷಗಳ ಅಡುಗೆ ಮಾಡಿರೋ ಅನುಭವ ಇದೆ. ಅಂದ್ರೆ ವೆಜ್ ಮಾಡ್ತೀರಾ, ನಾನ್ ವೆಜ್ ಮಾಡ್ತೀರಾ? ವೆಜ್, ನಾನ್ ವೆಜ್, ಸ್ವೀಟ್ಸ್ ಎಲ್ಲ ಮಾಡ್ತೀರಿ. ಇವತ್ತೇನ್ ಮಾಡ್ತೀರಿ ನಮ್ಮ ಕಾರ್ಯಕ್ರಮ? ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಫಸ್ಟ್ ಬೋಟಿ ಕರಿ ಮಾಡ್ತಾ ಇದ್ದೀನಿ. ಬೋಟಿ ಕರಿ ಸಾರ್. ನಾವು ಪ್ಯಾಕೆಟ್ ಮಸಾಲಾ ಯೂಸ್ ಮಾಡಲ್ಲ, ಟೇಸ್ಟಿಂಗ್ ಸಾಲ್ಟ್ ಯೂಸ್ ಮಾಡಲ್ಲ, ಕಲರ್ನ ಯೂಸ್ ಮಾಡಲ್ಲ. ಒಳ್ಳೆ ನಾಟಿ ಶೈಲಿಯ ಅಡುಗೆ ಮಾಡ್ಕೊಡ್ತೀನಿ, ನೋಡಿ ಮುರಳಿ ಅವರೇ ಅಂತಂದ್ರೆ ದೇವರಾಜ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪೆಪ್ಪರ್ ಸಾಲ್ಟ್ ಇಂದ ಬಂದಿದ್ದಾರೆ. ಓಕೆ ದೇವರಾಜ್ ಅವರೇ, ಮಾಡಕ್ಕೆ ಏನೇನು ತಂದಿದ್ದೀರಾ? ಬೋಟಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಬೋಟಿ, ಹುರಿಗಡ್ಲೆ, ತೆಂಗಿನಕಾಯಿ ತುರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೊಟೊ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಸರ್ ಫಸ್ಟ್ ನಿಮ್ಗೆ? ಸರ್ ಈಗ ಇದನ್ನ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಕೊಡಿ. ಕಡಾಯಿ ಕೊಟ್ಬಿಡ್ಲಾ? ಗ್ರೇವಿ ಮಾಡ್ಕೊಳ್ತೀರಾ? ಬೋಟಿ ರೆಡಿ ಇದೆ ಸರ್. ಎಸ್ ಸರ್. ಯಾಕಂದ್ರೆ ನಾವು ಆಲ್ರೆಡಿ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ಬೋಟಿ ಬರೀ ಸಾರು ಮಾಡಿದಕ್ಕೆ ಹಾಕೊಂಡ್ರೆ ಸಾಕು, ಬೋಟಿ ಕರಿ ಆಗುತ್ತೆ. ಹೌದು ಸರ್. ಓಕೆ ಜೋರ ಶುರು ಮಾಡೋಣ. ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ನಾನು ಅವಾಗಲೇ ಹೇಳ್ತಾ ಇದ್ದೆ, ಯಾರಿಗೋ ಮೊನ್ನೆ ಪ್ರೋಗ್ರಾಮ್ ಅಲ್ಲೆಲ್ಲ ಹೇಳ್ತಾ ಇದ್ದೆ, ಮೈಸೂರು, ಮಂಡ್ಯ, ಚನ್ನಪಟ್ಟಣ, ಕನಕಪುರದ ಕಡೆಯಿಂದಾನೇ ನಮ್ಮ ಅಡಿಗೆಯವ್ರು ಬಂದಿರೋದು. ಹೌದಾ? ನಾನು ಸಾಕಷ್ಟು ಹೋಟ್ಲುಗಳು ನೋಡಿದಾಗ ಯಾವ ಊರವ್ರು ನೀವು ಅಂದ್ರೆ ಸಾಕು, ಸರ್ ಕನಕಪುರದವರು, ನೀವು ಯಾವ್ರವ್ರು ಸರ್ ರಾಮನಗರದವರು, ನೀವು ಯಾರವರು ಮದ್ದೂರವರು. ಏನಾಗ್ತಾ ಇದೀರಿ? ಈರುಳ್ಳಿ ಹಾಕಿದ್ದೀನಿ ಸರ್. ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆ, ಹಾಕೊಳ್ಳಿ. ಓಕೆ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಈರುಳ್ಳಿನ ರುಬ್ಕೊಳಕ್ಕೆ ಹಾಕೊಳ್ತಾ ಇದೀವಿ. ಇಲ್ಲಿ ಫ್ರೈ ಕೂಡ ಹಾಕಿದೀವಿ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀವಿ. ಅಲ್ಲಿ ಈರುಳ್ಳಿ ರುಬ್ಬಕ್ಕೆ ಹಾಕೊಳ್ತಾ ಇದೀವಿ. ಹೌದು ಸರ್. ಎಸ್ ಸರ್. ಆಮೇಲೆ ತೆಂಗಿನ ಹಾಕ್ತಾನೆ ಸರ್. ಈರುಳ್ಳಿ ಜೊತೆಗೆ ಕಾಯಿ, ತೆಂಗಿನಕಾಯಿ. ಮಲ್ಲಿ ನೀವೇ ಅಡುಗೆ ಮಾಡ್ತೀರಾ ದೇವರಾಜ್? ಕೆಲವು ಸರ್ ಮಾಡ್ತೀನಿ ಸರ್. ಸೊಸೆಯರು ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ. ಓಕೆ, ಕೆಲವು ಸರ್ ಮಾಡ್ತೀನಿ ಸರ್ ನಾನು. ಕಾಯಿ ತುರಿ ಆಯ್ತು. ಈಗ ಉರ್ಗಡ್ಲೆ, ಆಮೇಲೆ ಟೊಮೊಟೊ ಸರ್. ಉರ್ಗಡ್ಲೆ, ಟೊಮೆಟೊ. ಓಕೆ, ಜೊತೆಗೆ ಹೇಳಿ ಸರ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕೊಳ್ಳಿ ಸರ್. ಸರ್ ಇದಾಗಿದೆ. ಆಗಿದೆಯಾ? ಬನ್ನಿ ಹಾಕೊಳ್ಳಿ. ರುಬ್ಬಿರೋಂಥ ಮಸಾಲ. ಹೌದು ಸರ್.
ಓಕೆ, ಕಾಯಿ, ಹುರಿಗಡ್ಲೆ, ಸ್ವಲ್ಪ ಚಿಲ್ಲಿ ಪೌಡ್ರು ರವಿ ಅವ್ರದ್ದು. ಓಕೆ, ಧನಿಯಾ ಪುಡಿ. ಸರ್ ಬೋಟಿ ಬೇಯಿಸ್ಬೇಕಾದ್ರೆ ನಾವು ಹಾಕಿದಂಥ ನೀರಿದು. ಬೋಟಿನ ಬೇಯಿಸ್ಬೇಕಂದ್ರೆ ಆ ನೀರನ್ನ ಹಾಕಿ ಬೇಯಿಸಿರ್ತೀವಿ. ಇಲ್ಲಿ ಬೋಟಿ ಮಾತ್ರ ತೆಗೆದಿದ್ದೀವಿ. ಇದನ್ನ ಮಟನ್ ಸ್ಟಾಕ್ ಅಥವಾ ಸ್ಟಾಕ್ ಅಂತ ಕರೀತಾರೆ. ಇದನ್ನ ಹಾಕೋಬೋದು, ಹಾಕೊಳ್ಳಿ ಸರ್. ಬೇರೆ ನೀರನ್ನ ಯೂಸ್ ಮಾಡೋದಕ್ಕಿಂತ ಮೊದಲು ಅಥವಾ ಅದರ ಬದಲು ನಾವು ಯಾಕೆ ಬೇಯಿಸ್ಕೊಂಡಿರ್ತೀವೋ ಅದೇ ನೀರನ್ನ ಯೂಸ್ ಮಾಡಿದ್ರೆ ಮಾಡುವಂಥ ಅಡುಗೆ ರುಚಿಯಾಗಿರುತ್ತೆ. ಸರ್ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ ಸರ್. ಮೆಂತ್ಯ ಸೊಪ್ಪು ಹಾಕಿ ಸರ್. ಬೋಟಿ ಕರಿ ನಾಟಿ ಸ್ಟೈಲು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಹಾಕಿದ್ದಾರೆ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದಾರೆ. ಸರ್ ಇದು ಬೇಯಿಸ್ಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಆಯ್ತು, ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಬೋಟಿ ಕರಿಗೇನಾ ಇಷ್ಟ ಗಟ್ಟಿನಾ? ಇನ್ನು ನೀರು ಮಾಡ್ತೀರಾ? ಗಟ್ಟಿ ಆಗುತ್ತೆ ಸರ್. ಗಟ್ಟಿ ಆಗುತ್ತಾ? ಅಷ್ಟೇ ಅಷ್ಟೇ ಸರ್. ಏನಕ್ಕೆ ಚೆನ್ನಾಗಿರುತ್ತೆ ದೇವರಾಜ್? ಸರ್ ನಮ್ಮ ಹೋಟೆಲ್ನಲ್ಲಿ ಇಡ್ಲಿಗೆ, ದೋಸೆಗೆ, ಮುದ್ದೆಗೆ ಅದೇನು ಸಾಕು. ಓಕೆ, ಸ್ವಲ್ಪ ಗರಂ ಮಸಾಲ ಹಾಕಿದ್ದಾರೆ. ಗರಂ ಮಸಾಲ ಹಾಕಕ್ಕಾಗಿಲ್ಲ ಅಂದ್ರೆ ಬರೀ ಚಕ್ಕೆ ಮತ್ತು ಇದಕ್ಕೆ ಹಾಕಬೇಕಾದ ಮರ್ತ್ಬಿಟ್ಟು ಬೇಕಾದ್ರೆ ಹಾಕ್ಬೇಕಾಗಿತ್ತಾ? ಹಾಕ್ಬೇಕಾಯ್ತು ಸರ್. ಆರಾಮ ಮಾಡಿ, ಯಾಕೆ ಟೆನ್ಷನ್ ನಿಮ್ಗೆ? ಇಲ್ಲ ಸರ್. ಬೋಟಿ ಕರಿ ವಿತ್ ದೋಸಾ ವಿತ್ ಇಡ್ಲಿ. ಏನ್ ನಿಮ್ಮ ಹೋಟ್ಲಿಂದ ಏನ್ ತಂದಿದ್ದೀರಾ? ಪೆಪ್ಪರ್ ಸಾಲ್ಟ್ ಇಂದ? ಸರ್ ತರಬೇತಿ ಮರ್ತ್ಬಿಟ್ಟು ಸರ್. ಒಳ್ಳೆ ಕಥೆ ಆಯ್ತು ದೇವರಾಜ್. ಇನ್ನ ಮರಿತಾನೆ ಇರಿ ಸ್ವಾಮಿ. ಇಲ್ಲಿ ಚಕ್ಕೆ ಲವಂಗ ಮರೀರಿ, ಬರ್ಬೇಕಲ್ಲಿ ಇಡ್ಲಿ ಮರೀರಿ. ಸಿಂಪಲ್ ಆಗಿ ಒಂದು ಬೋಟಿ ಕರಿ ಪೆಪ್ಪರ್ ಸಾಲ್ಟ್ ಕಡೆಯಿಂದ ನೋಡ್ಕೊಳ್ಳಿ ಸರ್. ಏನು ವಿಶೇಷ ಏನಂತ ಹೇಳಿದ್ರೆ, ಯಾವುದೇ ಬೋಟಿ ಆಗಲಿ ಒಂದು 5 ವಿಷಲ್ನ ಕೂಗಿಸ್ಕೋಬೇಕು. ಕೂಗಿಸ್ಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 4-5 ವಿಷಲ್ನ, ಮಿನಿಮಮ್ 5 ವಿಷಲ್ನ ಕೂಗಿಸ್ಕೊಂಡಿರೋಂಥ ಬೋಟಿನ ಹಾಕಿ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಬೋಟಿ ಅಡುಗೆ ಆಗುತ್ತೆ. ಇಲ್ಲ ಅಂದರೆ ಆ ಬೋಟಿ ಇದಕ್ಕೆ ಹಾಕಿ ಇದು ಬೆಂದು 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 ತಿರ್ಗಾ ಅದೆಲ್ಲ ಅದು ಮಾಡಬೇಡಿ, ಅದು ಚೆನ್ನಾಗಿಲ್ಲ. ಬೇಯಿಸ್ಕೊಂಡು ಹಾಕಿದ್ರೆ ಮಜಾ ಅಲ್ವಾ? ಒಟ್ಟಿಗೆ ಬೇಯಿಸಿದ್ರೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ನೀವು ಹೋಟ್ಲಲ್ಲಿ ಹೆಂಗೆ ಮಾಡ್ತೀರಿ ಪೆಪ್ಪರ್ ಸಾಲ್ಟಲ್ಲಿ? ಸೇಮ್ ಟೈಮ್ ಹಿಂಗೇನೇನಾ? ಕುಕ್ಕರ್ನಲ್ಲಿ ಬೋಟಿ ಎಷ್ಟು ಜನ ಇದೆ ನಿಮ್ಮ ಕೆಳಗಡೆ ಕೆಲಸ ಮಾಡೋಕೆ ದೇವರಾಜ್? ಸರ್ ನನ್ನ ಕೆಳಗಡೆ ಕುಕ್ ಇಬ್ರು ಇದ್ದಾರೆ. ಓಕೆ, ಅವ್ರು ಅಸಿಸ್ಟೆಂಟ್ ಮಾಡೋರು 4 ಜನ ಇದ್ದಾರೆ. ಓಕೆ, ಹೋಗಿ ಸರ್ವ್ ಮಾಡೋರು 4 ಜನ ಇದ್ದಾರೆ. ಓಕೆ 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 ಓಕೆ. ಯಾವತ್ತು ರಜಾ ನಿಮ್ಮ ಹೋಟ್ಲಿಗೆ ಪೆಪ್ಪರ್ ಸಾಲ್ಟ್? ಸೋಮವಾರ ರಜೆ ಸರ್. ಸೋಮವಾರ ರಜಾನಾ? ಏನು ನಿಮ್ಮ ಯಜಮಾನ್ ಹೆಸರೇನು? ಶಿವಕುಮಾರ್ ಗೌಡ ಅಂತ. ಶಿವಕುಮಾರ್ ಗೌಡ್ರಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆಪ್ಪರ್ ಸಾಲ್ಟಿಂದ ಬಂದಿದ್ದಾರೆ ದೇವರಾಜ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಅಡುಗೆ ಮಾಡಿ ಕೊಡ್ತಾ ಇದ್ದಾರೆ. ಬೋಟಿ ಕರಿ ಸಾರ್ ಈಸಿಯಾಗಿ ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ಮಾಡ್ಕೊಳ್ಳೋದು, ರುಚಿಯಾಗಿ ಮಾಡ್ಕೊಳ್ಳೋದು, ಟೇಸ್ಟಿಂಗ್ ಸಾಲ್ಟ್ ಎಲ್ಲ ಯೂಸ್ ಮಾಡದೆ ಮನೇಲಿ ಮಾಡ್ಕೊಳ್ಳೋಂಥ ಒಂದು ಬೋಟಿ ಕರಿ ತೋರಿಸ್ಕೊಡ್ತೀನಿ ಸರ್ ಅಂತ ಹೇಳಿ ಬಂದಿದ್ದಾರೆ. ಬೋಟಿ ಕರಿ ರೆಡಿ ಆಗಿದೆ. ಡಿಶೌಟ್ ಮಾಡೋಣ ಸರ್? ನೋಡೋಣ ಸರ್. ಬೋಟಿ ಕರಿ. ಓಹೋ, ಆ ಪೆಪ್ಪರ್ ಸಾಲ್ಟಲ್ಲಿ ಹಿಂಗೆ ಕೊಡೋದು ಎಲ್ಲ ಮಡಕೆ ಮಡಕೆ ಎಲ್ಲ ಕೊಡ್ತೀನಿ ಸ್ವಾಮಿ, ಪ್ರತಿಯೊಂದು ಎಲ್ಲ ಮಡಕೆ ರಸ ಕೊಡ್ಬೇಕಾದ್ರೆ ನಾವು ಅದಕ್ಕೆ ಒಂದು ಬೋಲ್ ಇದೆ. ರಸಂಗೂ ಅಷ್ಟೇ. ಎಲ್ಲಿ ಮಾಡ್ಸಿರಿ? ಚೆನ್ನಾಗಿ ಮಾಡೋರು ಕೆಲಸ? ಇದು ನಮ್ಮ ಮೇಡಮ್ ಅವ್ರು ಯಾರೊಬ್ಬರು ಪರಿಚಯ ಇದ್ರು ಕರೆದು ಮಾಡ್ತೀವಿ. ಎಲ್ಲಿ? ನನಗೆ ಅದು ನೆನಪಿಲ್ಲ. ಎಲ್ಲ ಒಂದು ಡ್ರೆಸ್ ಕೊಟ್ಟು ಕೇಳಿ ಚೆನ್ನಾಗಿ ಮಾಡಿದ್ದಾರೆ ಕೆಲಸ, ಫಸ್ಟ್ ಕ್ಲಾಸ್ ಆಗಿ ಮಾಡಿದ್ದಾರೆ ಕೆಲಸ. ಒಂದು ಶೋಕೇಸ್ ಮಾಡೋದ್ರಲ್ಲಿ ತುಂಬಿಟ್ಟಿದ್ವಿ ಪೂರ್ತಿ ಎಲ್ಲ. ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಮೇಡಮ್. ಕೊಡಿ. ಸರ್ ಪೆಪ್ಪರ್ ಸಾಲ್ಟ್ ಹೋಟ್ಲ್ನ ಬೋಟಿ ಕರಿ. ಒಳ್ಳೆ ಬೋಟಿ ಕರಿ ಮಾಡಿದ್ದಾರೆ ದೇವರಾಜ್. ದೇವರಾಜ್ ಅವ್ರು ಎಷ್ಟು ವಯಸ್ಸು ನಿಮ್ಗೆ? ಕೇಳಬಾರ್ದು. 63 ಸರ್. 63ನೇ ವರ್ಷದಲ್ಲೂ ನಿಂತ್ಕೊಂಡು ಅಡುಗೆ ಮಾಡಿಸಿ ಬೇಕಾಗಿರೋ ಅಡುಗೆನ ಮಾಡಿಸ್ಕೊಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪೆಪ್ಪರ್ ಸಾಲ್ಟಿನ ವಿಶೇಷವಾದಂಥ ಬೋಟಿ ಕರಿ ಚೆನ್ನಾಗಿದೆ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದರೆ ದೇವರಾಜ್ ನಾವೇ ತಿನ್ಕೊಳ್ತೀವಿ. ಬನ್ನಿ ದೇವರಾಜ್ ಅವರೇ. ಯಾರು ಬಂದಿದ್ದಾರೆ ನಿಮ್ಮ ಜೊತೆಗೆ ದೇವರಾಜ್? ಸರ್ ನಮ್ಮ ಯಜಮಾನರು ಬಂದಿದ್ದಾರೆ. ಓಕೆ, ಶ್ರೀಮಂತರು ಬಂದಿದ್ದಾರೆ. ಶ್ರೀಮತಿಯವರು ಬಂದಿದ್ದಾರಾ? ಪದ್ಮ ಅಲ್ವಾ? ಬನ್ನಿ ಪದ್ಮ ಅವರೇ, ನಮಸ್ಕಾರ. ಕುತ್ಕೊ ಬನ್ನಿ, ಕುತ್ಕೊಳ್ಳಿ ಪದ್ಮ ಅವರೇ. ಪದ್ಮ ಅವರೇ, ಏನು ಸಮಾಚಾರ? ಹೆಂಗ್ ನಡೀತಾ ಇದೆ ಹೋಟ್ಲೆಲ್ಲ? ಪೆಪ್ಪರ್ ಸಾಲ್ಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಎಲ್ಲ ನೀವು ನೋಡ್ತೀರಾ ಯಜಮಾನ್ರು ನೋಡ್ತಾರಾ? ಯಜಮಾನ್ರೆ ಮೇನು, ನಾನು ಬ್ಯಾಕ್ ಎಂಡ್ ಅಲ್ಲಿ ಸ್ವಲ್ಪ. ನೀವು ಬ್ಯಾಕ್ ಹ್ಯಾಂಡಲ್ಲಿ ಇರ್ತೀರಾ? ವೆರಿ ಗುಡ್. ಎಷ್ಟು ಜನ ಮಕ್ಕಳು? ಇಬ್ರು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದೇವರಾಜ್ ಅವರು ಒಳ್ಳೆ ಏನದು ಬೋಟಿ ಕರಿ ಮಾಡಿಕೊಟ್ಟಿದ್ದಾರೆ. ಬೋಟಿ ಟೇಸ್ಟ್ ಮಾಡ್ಬೋದಾ? ಮಾಡಿ. ಬಾರಾಮೂರ್ತಿ. ಎಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಬೋಟಿ ಕರಿನ ಮಾಡಿದ್ದಾರೆ. ಟೇಸ್ಟ್ ಮಾಡೋದಾ? ಏನ್ ಕಾಂಬಿನೇಷನ್ ಕೊಡ್ತೀರಾ ನಿಮ್ಮ ಹೋಟೆಲ್ ಇದಕ್ಕೆ? ಸರ್ ಇದಕ್ಕೆ ದೋಸೆ ದೋಸೆ ಆರ್ಡರ್ ಬೋಟಿ ಬಂದಿದೆ. ಗೊಜ್ಜು. ದೋಸೆ ಕೇಳ್ತಾರೆ, ಇಡ್ಲಿ ಕೇಳ್ತಾರೆ. ಸ್ವಲ್ಪ ಸ್ವಲ್ಪ ತೆಳವಾಗಿ ಮಾಡಿ ಸುತ್ತ ಮಾಡಿರ್ತೀನಿ. ಗ್ರೇವಿ ಇರ್ತದೆ. ಓಕೆ, ಅವ್ರು ಕೊಡ್ಬೇಕಾದ್ರೆ ನಾವು ತೆಕ್ಕೆ ಹಾಕಿ ಮಟನ್ ಸೇರಿಸಿ ಕೊಡ್ತೀವಿ. ಓಕೆ, ಗ್ರೇವಿ ಬೇಕಂದ್ರೆ ಹಾಕ್ಸೋದು ಗ್ರೇವಿ ಕೊಡ್ತೀವಿ. ಓಕೆ. ಚಪಾತಿ ಕೇಳ್ತಾರೆ, ಇಡ್ಲಿ ದೋಸೆ ಕೇಳ್ತಾರೆ ಬೆಳಿಗ್ಗೆ ಜಾವ. ಅಯ್ಯೋ, ಮಧ್ಯಾಹ್ನ ಆದ್ರೆ ಹೇಳ್ಬರ್ತೀವಿ ದೇವರಾಜ್ ನಿಮ್ಮ ಹೋಟ್ಲು. ನಮ್ಮ ಒಂದಿನ ಕರೆದಿಲ್ರಿ ನೀವು? ರೇ ಗಂಟ ಬನ್ನಿ ಸ್ವಾಮಿ, ದಯವಿಟ್ಟು ಅದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲಿ ಹೇಳಿ? ವಿಶ್ವೇಶ್ವರಯ್ಯ ಸ್ಪೋರ್ಟ್ಸ್ ಕ್ಲಬ್ ಇದೆಯಲ್ಲ ಸರ್,
ಮುದ್ದಿನಪಾಳ್ಯ ಮೇನ್ ರೋಡ್ ವಿಶ್ವೇಶ್ವರ ಸ್ಪೋರ್ಟ್ಸ್ ದೀಪಾ ಕ್ಲಬ್ ಕಾಂಪ್ಲೆಕ್ಸ್ ಸ್ಟ್ರೈಟ್ ಒಂದೇ ರೋಡು ನಾಗರಬಾವಿ. ಓಕೆ ಅದರಲ್ಲಿ ವಿಶ್ವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಇದೆ, ಭಾರಿ ದೊಡ್ಡದು. Okay. ಅದ್ರ ಮುಂಭಾಗದಲ್ಲಿ ನಮ್ಮ ಹೋಟ್ಲ್ ಬರುತ್ತೆ. ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರ್ ಅಲ್ಲಿ ದೊಡ್ಡ ಬೋರ್ಡ್ ಅಲ್ಲಿ ಹಾಕಿದ್ವಿ. ಪೆಪ್ಪರ್ ಸಾಲ್ಟ್. ಪೆಪ್ಪರ್ ಸಾಲ್ಟ್ ಕ್ಯಾಟ್ರಿಂಗ್ಸ್, ಪೆಪ್ಪರ್ ಸಾಲ್ಟ್ ಹೋಟೆಲ್ಸ್ ಆ ಥರ ಮಾಡ್ತೀವಿ. ಎರಡು ಕಡೆಗೆ ಒಂದೊಂದು ದಿನ ಬನ್ನಿ ಸ್ವಾಮಿ. ನಾನು ಬೆಳಗ್ಗೆ ಮಾಂಸದರ್ಗೆ ಹೋಗ್ತೀನಿ, ಬೆಳಿಗ್ಗೆ 5 ಗಂಟೆಗೆ ನೀವೇ ತರ್ಕೋದ? ಹೋಗ್ತೀನಿ. 6 ಗಂಟೆಗೆ ಯಾವ್ದು ಮಾಂಸ ಕೊಡ್ತಾರೆ. ಸ್ಟೋರೇಜ್ ಇಲ್ಲ ಸರ್ ನಮ್ಮ ಹೋಟೆಲ್ Fridge ಇಲ್ಲ, ಆಮೇಲೆ fridge ಮಾಡಿಲ್ಲ. ಸ್ಪೆಷಾಲಿಸ್ಟ್ ರೆಫ್ರಿಜರೇಟರ್ಸ್ ಇಲ್ಲ. ಯಾವ್ದು ಫ್ರಿಜ್ ಮಿಸ್ಸಂಗಿಲ್ಲ. ಒಂದು Fresh ಟೈಮ್ ಒಂದು ಪ್ಲೇಟ್ ಆಗ್ಬೇಕು, ಹಾಕ್ಬಿಟ್ಟು ತಿನ್ಕೊಂಬಿಡ್ತೀವಿ ನಾವೇ. ಬೆಳಿಗ್ಗೆ ಸ್ಟಾಫ್ ಎಲ್ಲ ಯಾರು ಬೆಳಿಗ್ಗೆ ಫ್ರೆಶ್. ಡೀಪ್ ಫ್ರೀಸರ್ ಕಾನ್ಸೆಪ್ಟೇ ಇಲ್ಲ. ಎಲ್ಲ ಹೋಟೆಲ್ ತರ ತಗೊಂಬ ಸ್ಟೋರ್ ಮಾಡು ಇಲ್ಲ. ಫ್ರೆಶ್ ಆಗಿ ಬೆಳಗ್ಗೆ ಎಷ್ಟಿದೆ ಲಿಮಿಟೆಡ್ ತಗೊಂಡ್ ಬರೋದು. ಎವ್ರಿ ಡೇ 2 ದಿನ ಪರ್ಚೇಸ್ ಮಾಡ್ತೀವಿ, ಬೆಳಗ್ಗೆಯಿಂದ ಮಧ್ಯಾಹ್ನಕ್ಕೆ ಒಂದು, ತಿರ್ಗಾ ಸಂಜೆಗೆ ಒಂದು. ಸೊ ನಿಯರ್ ಬೈ ನಮ್ಮ ಕಣ್ಣೆದುರುಗಡೆ ರೆಡಿ ಮಾಡಿಸ್ಕೊಂಡು ತಗೊಂಡ್ ಬರೋದು. ಅದರಿಂದ ಈ ಮರಂಗಡಿ ಇಟ್ಟಿದ್ದಾರೆ, ಮುದ್ದಿನಪಾಡಿ ಸರ್ಕಲ್ ನಲ್ಲಿ. ನಮ್ಮ ಮುಂದೆ ಒಳ್ಳೆ ಎಳೆ ಮರಿ ಕಟ್ ಮಾಡ್ತಾರೆ, ಒಂದು ರೀಸನಬಲ್ ರೇಟ್ ಕೊಡ್ತಾರೆ. ಮಾಂಸ, ಬೋಟಿ, ಚಿಕನ್, ನಾಟಿ ಕೋಳಿ ಎಲ್ಲ, ಕಾಲು ಅಷ್ಟೇ. ಆಮೇಲೆ ಜಾಸ್ತಿ ಕಾಲು ಸೂಪ್ ಡಿಪೆಂಡ್. ಮತ್ತೆ ಟ್ರಾನ್ಸ್ಪರೆಂಟ್ ರೆಸ್ಟೋರೆಂಟ್ ನಾವು ಮಾಡೋದು ನೋಡ್ಬೋದು. ಅಡುಗೆನ ನಾವೇನು ಅಡುಗೆ ಮಾಡ್ತಾ ಇದೀವಿ, ಹೇಗೆ ಮಾಡ್ತೀವಿ. ಯಾಕಂದ್ರೆ ಮಟನ್ ಅಂತಂದ್ರೆ ಯಾರು ರಿಸ್ಕ್ ತಗೊಳ್ಳಲ್ಲ, ನೀಟ್ನೆಸ್ಸು ಎಲ್ಲ ಎದುರ್ತಾರೆ. ಅದಕ್ಕೋಸ್ಕರ ಈಗಿನ ಕಾಲಕ್ಕೆ ಟ್ರಾನ್ಸ್ಪರೆಂಟ್ ಆಗಿದ್ದೀವಿ. ಮತ್ತೆ ಎನಿವೇರ್ ಬಿಟ್ವೀನ್ 3 ಕಿಲೋಮೀಟರ್ಸ್ ಇನ್ ಅನ್ ರೌಂಡಲ್ಲಿ ಫ್ರೀ ಹೋಮ್ ಡೆಲಿವರಿ ಮಾಡ್ತೀವಿ. ಮಾಡ್ತಾ ಇದೀವಿ. ಅಲ್ಲೇ ನಾವಿಲ್ಲ 50 ಜನಕ್ಕೆ, 100 ಜನಕ್ಕೆ, 150 ಜನಕ್ಕೆ ಫಂಕ್ಷನ್ಗಳಿಗೆ ಮತ್ತೆ ಇತ್ಯಾದಿ ಕಾರ್ಯಕ್ರಮ ಕಳಿಸ್ತಾ ಇರ್ತಾರೆ. ಅದಕ್ಕೆ ಒಂದು ಮ್ಯಾನೇಜರ್ ಸ್ಟಾಫ್ ಇದ್ದಾರೆ. ಸ್ವಲ್ಪ ಬೋಟಿ ಬೇಯಬೇಕಾಯ್ತು, ರುಚಿ ಅದ್ಭುತವಾಗಿದೆ. ಖಂಡಿತ ಸರ್, ನನಗೆ ಮೊದಲಿಗೆ ಹೇಳಿದೆ ಇನ್ನೇನಕ್ಕೆ ಹೋಗ್ಬೇಕಾಗಿತ್ತು. ದೋಸೆ ಜೊತೆ ಇದು ಚೆನ್ನಾಗಿರುತ್ತೆ ಸರ್, ಅದು ಜಾಸ್ತಿ ಲೈಕ್ ಮಾಡ್ತಾರೆ. ಬೆಳಗ್ಗೆ ಇಡ್ಲಿ ಜೊತೆ ಸೂಪ್, ಕಾಲ್ ಸೂಪ್ ಜೊತೆ ಇಡ್ಲಿ ದೋಸೆ ತರಬೇಕಾಯ್ತು ನಿಮ್ಮ ಹೋಟ್ಲಿಂದ. ಬರೀ ಕೈ ಸಂಬಳ ತರುವ ಅನ್ಕೊಂಡಿದ್ವಿ, ನಮ್ಮ ಮಗಳು ಮರ್ತರು ಬರ್ಬೇಕಾರೆ. ಮನೇಲಿ ಬರಡಿದ್ವಿ, ಯಾಕೆ ಆಚೆ ಬಂದ್ಮೇಲೆ ಹಾಕೊಂಬಂದು. ಗ್ರೇವಿ ಮಾತ್ರ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಹಳೆ ಗ್ರೇವಿ. ಹಳೇದು ಇನ್ನೇನು ನನಗೆ ಹೊಸ ಮಸಾಲೆಗಳು ಗೊತ್ತೇ ಇಲ್ಲ. ನೋ ಅಜಿಟೋಮೋಟೊ ಯೂಸ್ ಮಾಡಲ್ಲ, ಆಡೆಡ್ ಫ್ಲೇವರ್ಸ್, ಕಲರ್ಸ್ ಏನು ಯೂಸ್ ಕಸೂರಿ ಮಾಡಲ್ಲ. ಮೆಂತ್ಯ ಹಾಕಲ್ಲ ಸರ್. ನ್ಯಾಚುರಲ್ ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆ. ಇವಾಗ ಸಪೋಸ್ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದರೆ, ನಿಮ್ಗೇನೋ ಮಾತಾಡಬೇಕು, ಆರ್ಡರ್ ಕೊಡಬೇಕು ಅಂದರೆ ಯಾರಿಗೆ ಫೋನ್ ಮಾಡಬೇಕು? ನಮ್ಮ ಯಜಮಾನ್ರಿಗೆ ಹೇಳಿ, ನಂಬರ್ ಹೇಳಿ. 98450 9845050444 5044. ಓಕೆ ಸರ್. 3 4 ಮಾಡಿದ್ರೆ ಏನು ಶಿವಕುಮಾರ್ ಸಿಗ್ತಾರಲ್ಲ, ಅವ್ರು ಸಿಗ್ತಾರೆ ಸರ್. ಶಿವಕುಮಾರ್ ಅವ್ರು ಸಿಗ್ತಾರೆ. ಆರ್ಡರ್ ತಗೋಬೋದು, ಒಂದು 10 ಜನ ಬರ್ತಾರೆ ಹೇಳ್ಬೋದು. ಅದ್ಭುತವಾಗಿರುವಂಥ ಅಡುಗೆಗೋಸ್ಕರ ನಮ್ಮ ಪೆಪ್ಪರ್ ಸಾಲ್ಟ್ಗೆ ಹೋಗ್ಬೋದು. ನಾಗರಬಾವಿಯಲ್ಲಿ ವಿಶ್ವೇಶ್ವರ ಏನದು ಎದುರುಗಡೆ ಸರ್, ವಿಶ್ವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಎದುರುಗಡೆ. ಓಕೆ, ನಮಗೆ ಇನ್ನೊಂದಷ್ಟು ಅಡುಗೆಗಳು ಮಾಡಿಕೊಡಿ. ಖಂಡಿತ ಸರ್. ಸಖತ್ತಾಗಿದೆ, ಕೈ ರುಚಿ. ಏನೋ ಗೊತ್ತಿಲ್ಲ ಸರ್. ಥ್ಯಾಂಕ್ ಯು ದೇವರಾಜ್ ಅವರೇ, ಬಂದಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಪದ್ಮ ಅವರೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ದೇವರಾಜ್ ಮಾಡಲಿ. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಬೋಟಿ ಕರೀರಿ, ಚೆನ್ನಾಗಿದೆ. ನಾರ್ಮಲ್ ಆಗಿ ಮನೆ ಮಾಡೋ ಥರ ಸ್ಪೆಷಲ್ ಆಗೆಲ್ಲ ಏನಿಲ್ಲ, ತಿನ್ನೋಕ್ಕೆ ಅದ್ಭುತವಾಗಿದೆ. ನೋ ಪ್ರಾಬ್ಲಮ್. ಸ್ವಲ್ಪ ಬೋಟಿ ಇನ್ನೊಂದು 2-3 ವಿಷಲ್ ಕೂಗಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಹಂಗೆ ಕೂಗಿದ್ರೆ ಮಜಾ, ಇಲ್ಲ ಅಂದರೆ ಇದು ಕತೆ ತುಂಬ ಕಷ್ಟ ಆಗುತ್ತೆ. ಚೆನ್ನಾಗಿ ಹೇಳಿದ್ರಲ್ಲ, 5 6 7 8 ವಿಷಲ್ ಕೂಗಿಸಿ ಬೋಟಿ ಕರಿನ ಮಾಡ್ಕೊಳ್ಳಿ, ಬೋಟಿ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಬೋಟಿ ಗೊಜ್ಜು ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ, ಅದು ಬಿಸಿ ಆದ್ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳು ಮೆಣಸಿನ ಪುಡಿ, ರುಬ್ಬಿದ ಮಸಾಲ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಬೋಟಿ ಬೇಯಿಸಿಕೊಂಡ ನೀರು, ಉಪ್ಪು, ಗರಂ ಮಸಾಲ, ಬೇಯಿಸಿಕೊಂಡ ಬೋಟಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಬೋಟಿ ಗೊಜ್ಜು ನಿಮ್ಮನೆಲ್ಲೂ ರೆಡಿ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮುರಳಿಯವರೇ, ಮಿಲಿಟರಿ ಹೋಟ್ಲ್ ಆದ್ರೇನು, ಮನೆ ಆದ್ರೇನು, ಅಡುಗೆ ಮಾಡೋದು ನಾವೇನೆ, ನಮ್ಮ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಮಿಲಿಟರಿ ಹೋಟ್ಲು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಐಶ್ವರ್ಯ ಅವರು, ರೆಡಿಯಾಗಿ ನಿಂತಿದ್ದಾರೆ. ಐಶ್ವರ್ಯ ಅವರೇ ನಮಸ್ಕಾರ. ಬನ್ನಿ ಮೇಡಮ್, ಬನ್ನಿ 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 ಬನ್ನಿ. ಏನ್ ಮಾಡ್ಕೊಂಡಿದ್ದೀರಾ ಐಶ್ವರ್ಯ? ನಾನು ಒಮಾನಲ್ಲಿ ಕೆಲಸ ಮಾಡ್ತೀನಿ. ಓಮನಲ್ಲ ಕೆಲಸ ಮಾಡ್ತಿದ್ದೀರಾ? ಯಾಕೋ ಇಂಡಿಯಾ ಸಾಕನ್ನಿಸ್ಬಿಡ್ತೇನಾ? ಇಲ್ಲ, 1.5 year ಆಯ್ತು ಅಷ್ಟೇ ಹೋಗಿ. ಹೌದಾ? 2015 ಅಲ್ಲಿ ಹೋಗಿದ್ದು. ಹೌದಾ? ಓಕೆ. ಯಜಮಾನ್ ಏನ್ ಮಾಡ್ತಾರೆ? ಇಲ್ಲ, ಸಿಂಗಲ್, ನಾಟ್ ಸಿಂಗಲ್. ಮ್ಯಾರಿಡ್. ಓಕೆ, ಸಿಂಗಲ್ ಫೈಟ್ರು ಓಮನ್ಗೆ ಹೋಗಿದ್ದೀರಾ? ಓಕೆ. ಅಕ್ಕನೂ ಅಲ್ಲೇ ಇದ್ದಾಳೆ, ನೇಬರಿಂಗ್ ಕಂಟ್ರಿಲಿ. ಶಿ ಇಸ್ ಇನ್ ದುಬೈ. ಓ, ಏನ್ ನೇಬರಿಂಗ್ ಕಂಟ್ರಿ, ಪಕ್ಕದ ರೋಡು, ಹಿಂಗೆ ನಡ್ಕೊಂಡೇ ಹೋಗ್ಬಿಡ್ಬೋದು. ಹಿಂಗೆ ನೇಬರಿಂಗ್ ಕಂಟ್ರಿ. ಎಸ್. ಇಲ್ಲ, 1 hour 15 minutes ಅಷ್ಟೇ ಫ್ಲೈಟ್ ಜರ್ನಿ. ಸೊ ಅವಾಗ ಹೋಗ್ತೀನಿ ಅಕ್ಕನ ಮನೆ. ಹೌದು. ಹೌದಾ? ವೆರಿ ಗುಡ್. ಎಷ್ಟು 1 ವರ್ಷ ಆಯ್ತಾ? ಹೇಗಿದೆ ಕೆಲಸ? ಪರವಾಗಿಲ್ವಾ? ಚೆನ್ನಾಗಿದೆ. ನೋ ಪ್ರಾಬ್ಲಮ್. ವೆರಿ ಗುಡ್. ಓಮನಿಗೆ ಬಂದ್ರೆ ನಿಮ್ ಜೊತೆ ಇರ್ಬೋದು. ಇರ್ಬೋದು. ಓಮನ್ ಎಲ್ಲ ತೋರಿಸ್ತೀರಾ? ಖಂಡಿತ ಚೆನ್ನಾಗಿದೆ ಓಮನು? ತುಂಬಾ ಚೆನ್ನಾಗಿದೆ. ಓಕೆ. ಏನ್ ಮಾಡ್ತಾ ಇದ್ರಲ್ಲಿ?
ನಾನು HR ಕೆಲಸ. ಆಗಿ ಕೆಲ್ಸಕ್ಕೆ ಬೇಕಂದ್ರೆ ನಿಮ್ಮ ಹತ್ರ ಕಳಿಸಿದ್ರೆ ಕೆಲಸ ಕೊಡ್ತೀರಾ? ಹಾಂ ಪಾಸ್ಪೋರ್ಟ್ ಎಲ್ಲ ಕಿತ್ಕೊಂಡ್ಬಿಡ್ತೀರಾ? ಹೌದು. ನೋಡಿ ಹೇಳ್ತಾ ಇದ್ದೀನಿ, ಅರಬ್ ಕಂಟ್ರಿಗೆ ಹೋಗ್ಬೇಕಂದ್ರೆ ಫಸ್ಟ್ ಕೆಲಸಕ್ಕೆ ಇದೆಲ್ಲ ಕೊಡ್ತಾರೆ, ಇದು ಬೇಕು ಅದು ಬೇಕು. ನಿಮ್ಮ ಪಾಸ್ಪೋರ್ಟ್ ಎಲ್ಲಿದೆ ನನ್ನ ಹತ್ರನೇ. ಸದ್ಯ? ಅದೇನಂದ್ರೆ ಪಾಪ ಈ ಸಣ್ಣ ಲೆವೆಲ್ ಕೆಲಸಕ್ಕೆ ಹೋಗೋರಿಗೆಲ್ಲ ಈಸ್ಕೊಂಡು ಎಲ್ಲ ಈ ಸ್ಯಾಲ್ರಿ ಕೊಡ್ತೀವಿ ಅಂತೆಲ್ಲ ಈಸ್ಕೊಂಡು ಅಲ್ಲಿ ಕೊಡೋ ಅರ್ಧ ಸ್ಯಾಲ್ರಿ ಕೊಟ್ಟು ಊರು ಬಿಟ್ಟು ಹೋಗ್ಬಾರ್ದು ಅಂತ ಪಾಸ್ಪೋರ್ಟ್ನ ಇಟ್ಟು ಒಳಗೆ ಹಾಕೊಂಡು ಸಾಕಷ್ಟು ಜನ ಭಾರತೀಯರು ಅರಬ್ ಕಂಟ್ರೀಸಲ್ಲಿ ಕಷ್ಟಪಡ್ತಾ ಇದ್ದಾರೆ. ಐಶ್ವರ್ಯ, ಏನ್ ಮಾಡ್ತಾ ಇದೀರಾ? ಅಡಿಗೆ ಹೆಂಗ್ ಮಾಡ್ಕೊಳ್ತೀರಾ? ನೀವು ಅಡಿಗೆ ಮಾಡ್ಕೊಳ್ತೀರಾ? ನಾನೇ ಅಲ್ಲಿ ನಿಮ್ದೇ ಸೆಲ್ಫ್ ಕುಕಿಂಗಾ? ಸೆಲ್ಫ್ ಕುಕಿಂಗ್. ಓಕೆ, ಇವತ್ತೇನ್ ಮಾಡ್ತಾ ಇದೀರಿ? ನಾನು ಆರೆಂಜ್ ಚಿಕನ್ ಅಂತ ಒಂದು ಚೈನೀಸ್ ರೆಸಿಪಿ ಮಾಡ್ತಾ ಇದ್ದೀನಿ. ಹೌದಾ? ನಮ್ಮ ಪ್ರಕಾಶ್ ಅವ್ರ ರೆಸಿಪಿ ಇದು, ಬನ್ರಿ ಚೈನೀಸ್ ರೆಸಿಪಿ ಅಂತೆ. ಅವ್ರು ಆರೆಂಜಿ ಚಿಕನ್ ಮಾಡ್ತಾರೆ, ನೀವು ಆರೆಂಜ್ ಚಿಕನ್ ಮಾಡ್ತಾ ಇದೀರಾ ಅಷ್ಟೇ. ಆರೆಂಜ್ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಆರೆಂಜ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಆರೆಂಜ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಮೊಟ್ಟೆ, ಕೇಸರಿ ಬಣ್ಣ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ ಹೂ, ಸಕ್ಕರೆ, ಸೋಯಾ ಸಾಸ್, ವಿನಿಗರ್, ಕಾಳು ಮೆಣಸಿನ ಪುಡಿ, ಉಪ್ಪು, ಎಣ್ಣೆ. ಬ್ಯಾಟರ್ ರೆಡಿ ಮಾಡಕ್ಕೆ ಫಸ್ಟು ಮೈದಾ ಹಿಟ್ಟು, ಎಸ್ ಮೇಡಮ್, ಹಾಕಿ. ಮತ್ತೆ ಕಾರ್ನ್ಫ್ಲೋರ್ ಒನ್ ಸ್ಪೂನ್. ಮೈದಾ, ಕಾರ್ನ್ಫ್ಲವರ್, ಎಸ್ ಮೇಡಮ್. 1 ಸ್ಪೂನ್ ಸಾಕು ಕಾರ್ನ್. ಓಕೆ, ಆಮೇಲೆ ಮತ್ತೆ 2 ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಯಾಕೋ? ಬೇಕಾಗುತ್ತೆ. ಹೌದು, ಬೇಕಾಗುತ್ತೆ. ಹಾಕಿ. ಬೇಕಾಗುತ್ತೆ ಅಂದರೆ ಬೇಡ ಅನ್ನೋಕ್ಕಾಗುತ್ತಾ? ಕಾರ್ನ್ಫ್ಲವರ್ ಸ್ವಲ್ಪ, ಮೈದಾ ಸ್ವಲ್ಪ, 2 ಮೊಟ್ಟೆನ ಒಡೆದು ಹಾಕ್ಕೊಂಡು ಒಂದು ಸಂಪ್ಳವನ್ನು ಅಂದರೆ ಅದರೊಳಗೆ ಡಿಪ್ ಮಾಡಿ ಎಣ್ಣೆಗೆ ಹಾಕ್ತೀರಾ? ಹೌದು, ಡೀಪ್ ಫ್ರೈ. ಓಕೆ, ಎಸ್. ಮತ್ತೆ ಒಂದೇ ಒಂದು ಚಿಟಿಕೆ ಕೇಸರಿ ಪೌಡರ್. ಕೇಸರಿ ಪೌಡ್ರಾ? ಇಷ್ಟೇ. ಅಪ್ಪಪ್ಪ, ಅಷ್ಟೊಂದು ಜಾಸ್ತಿ. ಓಕೆ, ಏನು ರಜಾನ ಓಮನಲ್ಲಿ ಇವಾಗ? ಇಲ್ಲ, ನಾನು ಈ ಶೋಗೋಸ್ಕರ ಎಮರ್ಜೆನ್ಸಿ ಲೀವ್ ಅಂತ ಹಾಕ್ತೀನಿ. ಓಮನ್ನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೇಕು. ಅಮ್ಮನ ಮನೆ ಇರೋದು ಎಲ್ಲಿ? ಇಲ್ಲಿ ದಾಸರಲ್ಲಿ ಬಗಲ್ಗುಂಟೆ. ಬಗಲ್ಗುಂಟೆನಲ್ಲ? ಓಕೆ, ನಾನ್ ವೆಜ್ ತಿಂತೀರಾ? ಅದು ಬಗಲ್ಗುಂಟೆಯಲ್ಲಿ ಒಂದು ನ್ಯೂ ಪ್ರಶಾಂತ್ ಹೋಟೆಲ್ ಒಂದು ಓಪನ್ ಆಗಿದೆ. ಗಿಫ್ಟ್ ವೋಚರ್ ಕೊಡ್ತೀನಿ. ನೀವು, ನಿಮ್ಮಮ್ಮ, ನಿಮ್ಮ ಡ್ಯಾಡಿ ಎಲ್ಲ ಬನ್ನಿ. ಒಳ್ಳೆ ಸಖತ್ತಾಗಿರೋ ರೆಸ್ಟೋರೆಂಟು, ₹1000 ಗಿಫ್ಟ್ ವೋಚರ್ ಇದೆ. ಅಲ್ಲೇ ಥ್ಯಾಂಕ್ ಯು. ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಪಕ್ಕ. ಕೇಳಿದ್ದೀನಿ. ಕೇಳಿದ್ದೀರಲ್ಲ? ಬನ್ನಿ, ಅಲ್ಲಿ ನೋಡ್ಕೊಂಡು ತಿನ್ಬಿಟ್ಟೋಗಿ. ಯಾವತ್ತು ಊರಿಗೆ ಹೋಗೋದು? ಇನ್ನೊಂದು ವೀಕಲ್ಲಿ ಹೋಗ್ಬೇಕು, ಕಮ್ಮಿ ದಿವಸನೇ ರಜಾ. ಇರ್ರಿ, ಅಲ್ಲೋಗಿ ಏನ್ ಬಂದಿದೆ ಮಾಡ್ತೀರಾ? ಮೊನ್ನೆ. ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಒಳ್ಳೆ ಕತೆ ಆಯ್ತು. ಕಲ್ಸ್ಕೊಳ್ರಿ. ಪೆಪ್ಪರ್ ಪೌಡರ್ ಹಾಕ್ಬೇಕು ಸ್ವಲ್ಪ. ನೋಡ್ರಿ, ಅದೇ ಪೆಪ್ಪರ್ ಪೌಡ್ರು. ಎಷ್ಟು ಜನ ಮಕ್ಕಳು ನಿಮ್ಮಮ್ಮ? ನೀವು 3 ಜನ. ಯಾರ್ಯಾರಪ್ಪ? ಫಸ್ಟು ನಮ್ಮ ಅಕ್ಕ, ಓಕೆ, ಆಮೇಲೆ ನಮ್ಮ ಅಣ್ಣ, ಓಕೆ. ಆಮೇಲೆ ನಾನು. ನೀವೇ ಲಾಸ್ಟ್ ಪೀಸಾ? ಲಾಸ್ಟ್. ಅಣ್ಣ ಏನ್ ಮಾಡ್ತಾರೆ? ಅಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ? ಅವ್ನು ಬೆಂಗಳೂರಲ್ಲಿದೆ, ನಾವಿಬ್ಬರೇ ಆಚೆ ಕಡೆ ಇರೋದು. ಏನ್ ಮಾಡ್ತಿರೋದು ಕತೆ ಇವಾಗ? ಇದು ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಪೆಪ್ಪರ್ ಹಾಕಿದೀವಿ, ಸ್ವಲ್ಪ ಮೈದಾ ಹಾಕಿದೀವಿ, ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದೀವಿ, 2 ಮೊಟ್ಟೆ ಹಾಕಿದೀವಿ, ಪೆಪ್ಪರ್ ಹಾಕಿದೀವಿ, ಸ್ವಲ್ಪ ಕೇಸರಿ ಬಣ್ಣವನ್ನು ಹಾಕಿದೀವಿ. ಇಷ್ಟನ್ನು ಚೆನ್ನಾಗಿ ಹಾಕಿ ಸಂಪರ್ ರೆಡಿ ಮಾಡ್ಕೊಂಡಿದ್ದಾರೆ ಐಶ್ವರ್ಯ ಅವರು. ಈ ಕನ್ಸಿಸ್ಟೆನ್ಸಿಯಲ್ಲಿ ಅಷ್ಟು ದಪ್ಪ ಇರ್ಬೇಕಾ? ಕನ್ಸಿಸ್ಟೆನ್ಸಿ ಈ ಥರ ಹಾಕಿ ಮೇಡಮ್, ಹಾಕಿ. ಅರೆ ಜಾಸ್ತಿ ಹೊತ್ತು ನೆನ್ಸೋದು ಗಿನ್ಸೋದೆಲ್ಲ ಸೀನ್ ಎಲ್ಲ ಏನೂ ಇಲ್ಲ. ಸುಮ್ಮನೆ ಹಿಂಗೆ ಎಣ್ಣೆ ಡಿಪ್ ಮಾಡಿ ಕಾದ್ಮೇಲೆ ಹಿಂಗೆ ಡಿಪ್ ಮಾಡಿ ಹಿಂಗೆ ಹಾಕ್ತಾ ಇರಬೇಕು ಅಷ್ಟೇ. ಊಟಕ್ಕೆ ತೊಗೊಂಡೋಗ್ತೀರಾ ಮಧ್ಯಾಹ್ನ ಅಲ್ಲಿಗೆ, ಅಥವಾ ಅಲ್ಲೇ ಇಲ್ಲ, 2 ಅವರ್ಸ್ ಬ್ರೇಕ್ ಇರುತ್ತೆ. ನಾನು ಮನೆಗೆ ಬಂದು ಊಟ ಮಾಡ್ಕೊಂಡು ತಿರ್ಗಾ ಹೋಗಿ? ಓಹೋ, ಡಿಸ್ಟೆನ್ಸ್ ಕಡಿಮೆ ಇದೆ. ಕಡಿಮೆ 10 ಮಿನಿಟ್ಸ್ ಅಲ್ಲಿ ಹೋಗ್ಬೋದು. ನಿಮ್ಗೆ ಅರಬಿಕ್ ಕಲ್ತ್ರಾ? ಸ್ವಲ್ಪ ಕಲ್ತೀವಿ, ಅರ್ಥ ಬರ್ತಾ? ಆಗುತ್ತೆ ಫುಲ್. ಫುಲ್ ಅರ್ಥ ಆಗುತ್ತೆ? ಫುಲ್ ಅರ್ಥ ಆಗುತ್ತೆ. ಓಕೆ, ಅವ್ರಿಗೆಲ್ಲ ಬೈಯಕ್ಕಾಗಲ್ಲ ಇನ್ನ? ಯಾರಿಗೆ? ಅಲ್ಲ, ನೀವು ಹೇಳಿದವ್ರಿಗೆ ಬೈಯಕ್ಕಾಗಲ್ಲ, ಅದೇ ಇನ್ನು ಕಲಿತಾ ಇದ್ದೀರಾ? ಕಲಿತಾ ಇದ್ದೀನಿ. ಆರೆಂಜ್ ಚಿಕನ್ ಇದು? ಆರೆಂಜ್ ಚಿಕನ್. ಆರೆಂಜ್ ಚಿಕನ್ ಏನಿದು? ಫುಲ್ ಅಷ್ಟೇನಾ? ಆರೆಂಜ್ ಚಿಕನ್ ಅಷ್ಟೇನಾ? ಅಷ್ಟೇ, ಅದೇ ಆರೆಂಜ್ ಚಿಕನ್. ಓಕೆ, ಹಾಕ್ಬೋದು, ಹಾಕಿ, ಎಲ್ಲ ಹಾಕ್ಬೋದು, ಹಾಕಿ, ನೋ ಪ್ರಾಬ್ಲಮ್. ಸಿಗುತ್ತೆ, ಜಾಗ ಇದೆ, ನೋ ಪ್ರಾಬ್ಲಮ್. ಜಾಗದ ಬಗ್ಗೆ ಯಾಕೆ ವರಿ ಮಾಡ್ತೀರಾ? ಹಿಂದಿ ಸಿನಿಮಾ ಎಲ್ಲ ಬರ್ತಾ? ಇಲ್ಲ ಅಲ್ಲ, ಬರುತ್ತೆ. ಓಮಲ್ಲಿ ಬರ್ತಾ? ಅಲ್ಲಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಬಾಲಿವುಡ್. ಹೌದಾ? ಆ ಗೋಲ್ಡನ್ ಬ್ರೌನ್ ಆದಮೇಲೆ ಆದ್ರೆ ಸಾಕಲ್ಲ? ಈಗ ಒಂದು ಸ್ವಲ್ಪ ಇದಾಗಲಿ. ಆಗಲಿ, ನೋ ಪ್ರಾಬ್ಲಮ್.
ಬಜ್ಜಿ ಥರ ಆಗಿದೆ ಇವಾಗ ಐಶ್ವರ್ಯ ಇದು. ಇನ್ನೇನು ಅಡುಗೆ ಮಾಡ್ಕೊಳ್ತೀರಲ್ಲ ನೀವೊಬ್ಬರೇ? ನನ್ನ ಸ್ಯಾಂಡ್ವಿಚ್ ಏನಾದರೂ ನಾರ್ಮಲ್ ಆಗಿ ನಮ್ಮ ಮನೇಲಿ ಮಾಡೋ ಥರ. ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟೆಲ್ಲ ಬಿಟ್ಬಿಟ್ರಾ? ಇಲ್ಲ ಚಿತ್ರಾನ್ನೂ ಮಾಡ್ಕೊಳ್ತೀನಿ. ಓಕೆ. ದೋಸೆ. ಓಹೋ. ಆಯ್ತಾ? ನೆಕ್ಸ್ಟ್ ಸಾಕಲ್ಲ, ಇದು ಕತೆ ಮುಗೀತಾ? ಅಷ್ಟೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಆಮೇಲೆ ಅದೊಂದು ಸ್ವಲ್ಪ ಬಿಸಿ ಆಗಬೇಕು. ಗಾರ್ಲಿಕ್ ಹಾಕ್ತೀನಿ ಫುಲ್ಲು. ಎಸ್ ಮೇಡಮ್, ಹಾಕಿ. ಸ್ವಲ್ಪ ಗಾರ್ಲಿಕ್ಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಗಾರ್ಲಿಕ್ಕಿನ ನಂತರ ಸ್ವಲ್ಪ ಶುಂಠಿ, ಮೀಡಿಯಂ ಫ್ಲೇಮ್. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ. ಇವಾಗ ಇದು ಆರೆಂಜ್ ಪೀಲ್ಸ್ ಹಾಕ್ಬೇಕಾರೆ ಇದು ಆರೆಂಜ್ ಪೀಲ್ಸ್ ಅಂದ್ರೆ ಸಿಪ್ಪೆ. ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿ ಮಾಡ್ತಕ್ಕಂಥ ಚಿಕನ್ ಇದು. ಆಕ್ಚುಲಾಗಿ ಏನಿದು ಕಿತ್ತಳೆ ಹಣ್ಣಿನ ಸಿಪ್ಪೆಯ ಚಿಕನ್ ಅಂತ ಮಾಡ್ಬೇಕಾಗಿತ್ತು ನೀವು. ಅಲ್ಲ, ಇದು ಕಿತ್ತಳೆ ಹಣ್ಣು ಕೋಳಿ. ಇದೇನು ಕಿತ್ತಳೆ ಕೋಳಿನ? ಆರೆಂಜ್ ಚಿಕನ್ ಕಿತ್ತಳೆ ಹಣ್ಣಿನ ಕೋಳಿ. ಹೌದು. ಇದು 30 ಸೆಕೆಂಡ್ಸ್ ಅಷ್ಟೇ ಇದು ಫ್ರೈ ಮಾಡೋದು. ಇವಾಗ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಿ. ಜಾಸ್ತಿ ಬೇಡ, ಜಸ್ಟ್ 1.5. ತಿನ್ಸಿದ್ರ ತಾನೇ ಇದನ್ನ? ಹಾ ರೇ, ಇನ್ನೊಂದ್ಸರಿ ಕರೆಕ್ಟಾಗಿ ಹೇಳ್ರಿ. ನಿಜವಾಗ್ಲೂ ಸಿಪ್ಪೆ ಗಿಪ್ಪೆ ಎಲ್ಲ ಹಾಕಿ ನಮಗೆ ತಿನ್ನಿಸ್ತಾ ಇದ್ದಾರೆ. ಓಕೆ, ಸೋಯಾ ಸಾಸು, ಆಮೇಲೆ ಒಂದು ಸ್ವಲ್ಪ ವೆನಿಗರ್. ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ವಿನಿಗರು. ಎಸ್, ಸಿಮ್ಮಲ್ಲಿ ಇಡೋಣ ಸರ್. ನಿಮ್ಮಲ್ಲೇ ಇದೆ. ಮತ್ತೆ ಇವಾಗ ಸ್ವಲ್ಪ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸಾ? ಫ್ರೆಶ್ ಆರೆಂಜ್ ಜ್ಯೂಸ್ ಹಾಕಿ. ಸ್ವಲ್ಪ ಆರೆಂಜ್ ಜ್ಯೂಸು, ಆರೆಂಜ್ ಚಿಕನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಐಶ್ವರ್ಯ ಅವರು ಮಾಡ್ತಾ ಇದ್ದಾರೆ. ಪ್ರೋಗ್ರಾಮ್ಗೋಸ್ಕರ ಓಮನ್ನಿಂದ ಬಂದಿದ್ದಾರೆ. ಎಲ್ಲಿಂದ? ಕತಾರ್, ಇಲ್ಲಿಂದ ಓಮನ್ನಿಂದ ಬಂದಿದ್ದಾರೆ. ಇಮಿಡಿಯೇಟ್ ಕಾಲು ಬಂದಿದೆ. ಬನ್ನಿ ಅಂದ ತಕ್ಷಣ ಅಲ್ಲಿಂದ ಫ್ಲೈಟ್ ಹಿಡ್ಕೊಂಡು ಈ ಕಿತ್ತಳೆ ನಿನ್ನ ಸಿಪ್ಪೆ ಚಿಕನ್ ತಿನ್ಸಕ್ಕೆ ನಮ್ಗೆ ಅಲ್ಲಿಂದ ಬಂದಿದ್ದಾರೆ. ಹಾಂ, ಇದು ಆರೆಂಜ್ ಜ್ಯೂಸ್ ಆದಮೇಲೆ ಒಂದು ಸ್ವಲ್ಪ ಶುಗರಾ? ಇಷ್ಟೇ ಹಾಕಿ. ನೀನು ಬರ್ದವ್ರಿಗೆ ತಿನ್ಸಿದ್ರಾ? ಏನಂದ್ರು? ಚೆನ್ನಾಗಿದೆ ಅಂತ ಹೇಳಿದ್ರಾ? ಈ ತರ ಯಾವತ್ತೂ ತಿಂದೇ ಇರಲಿಲ್ಲ. ಯಾವತ್ತೂ ತಿಂದಿರಲಿಲ್ಲಪ್ಪ ಈ ತರ ಮಾತ್ರ ಅಂದ್ರ? ಅಂದ್ರೆ ಇಷ್ಟು ಚೆನ್ನಾಗಿ ಯಾವತ್ತೂ ತಿಂದಿರಲಿಲ್ಲ. ಸೆಕೆಂಡ್ ಯಾವತ್ತೂ ತಿಂದಿರಲಿಲ್ಲಪ್ಪ ಇಲ್ಲ, ಸೆಕೆಂಡ್ ಅಂದ್ರಲ್ಲ ಆ ಥರ. ಓಕೆ. ಇವಾಗ ನಾವು ಕಾರ್ನ್ಫ್ಲೋರ್ ಸ್ಟಾರ್ಚ್ ಮಾಡ್ಕೊಳ್ಳಿ. ಇದಕ್ಕೆ 2 ಸ್ಪೂನ್ಸ್ ಕಾರ್ನ್ಫ್ಲೋರ್ ಹಾಕಿ ನೀರು ಹಾಕಿ ಮಾಡ್ಕೊಳ್ಳಿ. ಅದು ಏನೇನು ಮಾಡ್ತೀರಾ ಅವತರಗಳೆಲ್ಲ ಮಾಡಿ ತಿನ್ನೋಣ ಅಂತಾನೆ. ಓಕೆ. ಇದಕ್ಕೆ 1/2 ಕಪ್ ನೀರು, ಅಂದ್ರೆ ಸ್ವಲ್ಪ ನೀರು ಹಾಕ್ಬೇಕು. ಹಾಕಿ. ಸ್ವಲ್ಪ ನೀರು ಅಷ್ಟೇ. ಓಕೆ. ಈ ಚಿಕನ್ ಉಪ್ಪು ಹಾಕಿದ್ವಾ? ಹಾಕಿದ್ದೀನಿ. ಬ್ಯಾಟರ್ ಮಾಡ್ಬೇಕಾದ್ರೆ ಉಪ್ಪು ಹಾಕಿದ್ವಲ್ಲ? ಇದ್ರಲ್ಲೂ ಸ್ವಲ್ಪ ಪೆಪ್ಪರ್ ಪೌಡರ್ ಉಪ್ಪು ಹಾಕ್ಬೇಕು. ಆಯ್ತು, ಹಾಕೋಣ. ಇವಾಗ 2 ಸ್ಪೂನ್ಸ್ ಅಥವಾ 1.5 ಸ್ಪೂನ್ ಓಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಂದು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮಸಾಲ ತಯಾರಾಗಿದೆ. ಇಲ್ಲಿ ಎಣ್ಣೆಯಲ್ಲಿ ಚಿಕನ್ನ ಮೊಟ್ಟೆ ಹಾಕಿ ಕರೆದಿಟ್ಟಿದ್ದೀವಿ. ಒಟ್ಟಾರೆ 3 ಥರ ಪ್ರೊಸೆಸ್ ರೆಡಿಯಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಓಮನ್ನಿಂದ ನಮ್ಮ ಐಶ್ವರ್ಯ ಅವರು ಬಂದಿದ್ದಾರೆ. ಒಳ್ಳೆಯ ಒಂದು ಅಡುಗೆ ಮಾಡೋಕ್ಕೋಸ್ಕರ ಎಮರ್ಜೆನ್ಸಿಯಾಗಿ ಫ್ರೈ ಮಾಡ್ಕೊಂಡು ಬಂದಿದ್ದಾರಂತೆ. ಎಸ್ ಮೇಡಮ್, ನೆಕ್ಸ್ಟ್. ಇವಾಗ ಸ್ವಲ್ಪ ನೀರು ಕುದೀತಾ ಇದೆ ಮೇಡಮ್. ಅವಾಗ ಈ ಕಾರ್ನ್ಫ್ಲೋರ್ ಸ್ಟಾರ್ಚ್ ಹಾಕಿ. ಇದು ಹಾಕ್ಬೇಕಾದ್ರೆ ಸೈಮಲ್ಟೇನಿಯಸ್ಲಿ ಚಿಕನ್ ಹಾಕ್ಬೇಕಾ? ಅಲ್ಲ, ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನ ಆಯ್ತು, ಹಾಕಿ. ನಾನು ಹಾಕ್ತೀನಿ. ಇಲ್ಲ, ನಾನು ನೀವೇ ಹಾಕಿ, ನಾವು ಮಿಕ್ಸ್ ಮಾಡ್ತೀವಿ. ಎಸ್, ಓಕೆ. ಅದು ಸ್ವಲ್ಪ ಇವಾಗ ತಿಕ್ಕಾಗಬೇಕು. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ ಅದಕ್ಕೆ. ದಯವಿಟ್ಟು ಹಾಕಿ. ಸ್ವಲ್ಪ ತಿಕ್ಕಲ್ಲ, ಗಟ್ಟಿ ತಿಕ್ಕಾಗ್ಬಿಡುತ್ತೆ. ಬೇಗ ಹಾಕಿ. ಎಸ್ ಮೇಡಮ್. ಸ್ವಲ್ಪ ಪೆಪ್ಪರ್ ಪೌಡರ್. ಸ್ವಲ್ಪ ಉಪ್ಪು. ಓಕೆ. ಆಮೇಲೆ ಅಷ್ಟೇ. ಇವಾಗ ಸಾಸ್ ತಿಕ್ಕಾಗ್ತಾ ಇದೆ ಅಲ್ಲ, ಆ ಫ್ರೈಡ್ ಚಿಕನ್ನ ಇದರಲ್ಲಿ ಹಾಕೋಣ. ಚಿಕನ್ ಫ್ರೈಡ್ ಚಿಕನ್ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ. ಓಕೆ. ಒಳ್ಳೆ ಕಿತ್ತಳೆ ಹಣ್ಣಿನ ಸಿಪ್ಪೆಯ ಕೋಳಿ ರೆಡಿಯಾಗಿದೆ. ಎಸ್. ಇವಾಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಹಾಕಿ. ಏನೇನು ಹಾಕ್ತೀರಾ ಹಾಕ್ಬಿಡಿ. ತಿನ್ನೋದು ನಾನು ಒಬ್ಬ ತಾನೆ? ನಾನು ನೀವು ತಿಂತೀರಾ? ನಿಮ್ಮ ಅಮ್ಮನೂ ತಿಂತಾರೆ, ಅವ್ರನ್ನೂ ಕರೆಸ್ತೀನಿ. ಓಕೆ.
ಎಸ್ ಮೇಡಮ್ ರೆಡಿ. ನಮ್ಮ ಮುರಳಿ ಮಿಲ್ಟ್ರಿ ಹೋಟ್ಲಿಗೆ ಬಂದಿದ್ದಾರೆ. ಐಶ್ವರ್ಯ ಅವ್ರು ಬಂದಿದ್ದಾರೆ, ಓಮನಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಒಂದು ಚಿಕನನ್ನು ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಕಿಚಡಿನ ಸಿಪ್ಪೆನೂ ಕೂಡ ಅಲ್ಲಿಂದನೇ ತಂದಿದ್ದಾರೆ. ಒಳ್ಳೆ ಸಿಪ್ಪೆ ಹಾಕಿ ಒಂದು ಚಿಕನ್ ಮಾಡ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ಇದು ಮುರಳಿ ಮಿಲ್ಟ್ರಿ ಹೋಟೆಲ್. ಓಕೆ, ಏನು ಮಾಡೋಣ ಆಯ್ತಲ್ಲ? ಅಷ್ಟೇ, ಇದು ಗಾರ್ನಿಶ್ ಮಾಡೋಣ ಸ್ವಲ್ಪ. ಇನ್ನೂ ಗಾರ್ನಿಶ್ ಬೇರೆ ಇದೆಯಾ? ಗಾರ್ನಿಶ್ ಅಂದ್ರೆ ಏನು ಸ್ವಲ್ಪ ಡೆಕೋರೇಟ್ ಸಿಪ್ಪೆಗಳನ್ನೆಲ್ಲ ಹಾಕಿ ಸ್ವಲ್ಪ ಹಣ್ಣುಗಳನ್ನೆಲ್ಲ ಹಾಕಿ ಅಂದ್ರೆ ಹಾಕ್ಬಿಡೋದಲ್ಲ, ಚೆನ್ನಾಗಿ ಇಡೋದು. ಅದು ಏನಾದ್ರು ಮಾಡ್ಕೊಳ್ಳಿ. ಇವಾಗ ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಎಸ್, ಏನು ಓಮನ್ಲೆಲ್ಲ ಹೋಗಿ ನೀವು ಹಾಡೆಲ್ಲ ಆಡ್ತೀರಂತೆ? ಹಂಗೆ ಟೈಮ್ ಪಾಸ್ಗೆ ಆಡೋದು. ಟೈಮ್ ಪಾಸ್ ಆಡೋದಲ್ಲ ರೀ, ಸ್ಟೇಜ್ ಮೇಲೆ ಆಡ್ತೀರಾ? ಅಲ್ಲಿ ಸ್ಟೇಜ್ ಮೇಲೆ ಆಡಿಲ್ವಾ? ಆರೆಂಜ್ ಚಿಕನ್ ರೆಡಿ ಆಗಿದೆ. ಆರೆಂಜ್ ಚಿಕನ್ ರೆಡಿ ಮಾಡೋಕ್ಕೋಸ್ಕರ ಐಶ್ವರ್ಯ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಒಳ್ಳೆ ಆರೆಂಜ್ ಚಿಕನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದ್ರೆ ಸಿಪ್ಪೆ ಸಮೇತ ನಾವೇ ತಿನ್ಕೊಳ್ತೀವಿ. ಬನ್ನಿ ಐಶ್ವರ್ಯ. ಓಕೆ, ನಿಮ್ಮ ಮಮ್ಮಿ ಕರೀಲಿಲ್ಲ? ನಿಮ್ಮ ಮಮ್ಮಿ ಹೆಸರೇನು? ಮಂಜುಳಾ. ಏನಂತ ಕರಿತೀರ ಮಲ್ಲಿ? ಮಮ್ಮಿ. ಕರೀರಿ. ಮಮ್ಮಿ. ಓಹೋ, ಮಂಜುಳವ್ರೆ ಬನ್ರಿ. ಬನ್ನಿ 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 ಬನ್ನಿ. ನಮಸ್ಕಾರಮ್ಮ, ಬನ್ನಿ ಕುತ್ಕೊಳ್ಳಿ. ಇದು ಅವ್ರು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಬಂದಿದ್ರು. ಅಯ್ಯೋ, ಅವ್ರ ತರ ನೀವು ತರಬೇಕಲ್ವಾ? ನೀವೇನ್ರಿ? ಕುತ್ಕೊಳ್ಳಿ ಕುತ್ಕೊಳ್ಳಿ ಮಂಜುಳವ್ರೆ, ಕುತ್ಕೊಳ್ಳಿ. ಒಮ್ಮಂದ ಅದು ದುಬೈದು. ಅವರು ದುಬೈದಾ? ಆ ಮಗಳದಾ? ನಿಮ್ದೆಲ್ರಿ? ಅದೇ ಆರೆಂಜ್ ಚಿಕನ್ ನಾನು ಮಾಡಿ. ಕರ್ಮ ಕಾಂಡ. ಅಯ್ಯೋ, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಅವರು ಕೂಡ ನೆನ್ನೆನೆ ಬಂದಿದ್ದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಆರೆಂಜ್ ಚಿಕನ್ ಮಾಡೋಕ್ಕೋಸ್ಕರ ಅಮ್ಮ ಮಗಳಿಬ್ರು ಓಮನಿಂದ ಬಂದ್ಬಿಟ್ಟಿದ್ದಾರೆ. ನೀವು ಎಷ್ಟು ದಿನ ಆಯ್ತು ಹೋಗಿ? ನಾನು 2 months ಆಯ್ತು. ಹೆಂಗಿದೆ? ಪರವಾಗಿಲ್ಲ, ಚೆನ್ನಾಗಿದ್ಯಾ? ಹಾಂ, ಚೆನ್ನಾಗಿ. ಅಲ್ಲಿ ಸೆಟ್ ಆಗ್ಬಿಟ್ರೆ ಇಲ್ಲಿ ಬರಕ್ ಮನ್ಸು ಬರಲ್ಲ. ಆಮೇಲೆ ಏನ್ ಬಾಗಲಗುಂಟೆ ಬಂದು ಹೆಸರುಗಟ್ಟಲ್ಲಿ ಇರ್ತೀರಾ? ಒಳ್ಳೆ ಕಥೆ ಹೇಳಿದ್ರಿ. ಏನಿದೆ ಅದೇನಾದ್ರೂ ಹೋಗೋ ತನಕ ಸ್ವಲ್ಪ ಹಿಂಗ ಅಂತ ಇರುತ್ತೆ. ಹೋಗ ಒಂದ್ಸರಿ ಸೆಟ್ ಆಗ್ಬಿಡ್ತು ತಿರ್ಗಿ ಅಲ್ಲಿಂದ ಇಲ್ಲಿ ಬಿಟ್ಟು ಬರಕ್ ಮನ್ಸು ಬರಲ್ಲ. ಒಳ್ಳೆ ಸಿಟಿ, ಒಳ್ಳೆ ಗಾಳಿ, ಒಳ್ಳೆ ದುಡ್ಡು. ಅದೇ ನಮ್ಮ ದೇಶ ಅಲ್ವಾ? ನಮ್ಮ ದೇಶ ನಮ್ಮ ದೇಶನೇ. ಇದೆ ಹೆಸರುಗಟ್ಟೋರ್ ಕತೆ. ಟೇಸ್ಟ್ ಮಾಡುವ. ಮೂರ್ತಿ ಬರ ಇಲ್ಲಿ. ಓಕೆ, ಟೇಸ್ಟ್ ಮಾಡ್ತೀರಾ? ಮಗಳು ಮಾಡಿದ್ನಾ? ಮಾಡೋಣ. ಯಾರೇನು ತಿನ್ನೋದ ಬಿಸಾಕದ? ತಿನ್ಬೋದಾ? ಸಿಪ್ಪೆ ಅದು ನಿಮಗೆ ಬಿಟ್ಟಿದ್ದು. ತಿನ್ಬೋದು. ನಿಮಗೆ ಬಿಟ್ಟಿದ್ದು. ತಿಂದ್ರೆ ತಿನ್ನಿಲ್ಲ, ಸಿಪ್ಪೆ ಬಿಸಾಕೊಳ್ಳಿ. ತೊಳಿ ಮೇಡಮ್. ನಿಮ್ಮಮ್ಮ ತಿನ್ನೋಳ್ಳಿ ಅಂತ ಕಾಯ್ತಿದ್ದೆ. ನೀವು ಹೇಳಿ. ಸಕ್ಕತ್ತಾಗಿದೆ. ನಾನು ನೆನ್ನೆನು ಮಾಡಿಕೊಟ್ಲು ನಮಗೆ. ಹೌದಾ? ಹ್ಞೂ. ಇದೇನಂದ್ರೆ ಆರೆಂಜನ್ನು ಹಾಕಿ ಮಾಡಿರೋಂಥದ್ದು. ಆರೆಂಜ್ ಫ್ಲೇವರ್ ಇದೆ, ಒಂದು ಹೊಸ ರುಚಿ ಇದೆ. ಮಾಡ್ಕೊಳ್ಳೋಕ್ಕೆ ಫಸ್ಟ್ ಆಫ್ ಆಲ್ ಈಸಿ ಆಗಿದೆ. ಏನೋ ಹಾಡು ಹೇಳ್ತೀರಾ? ಏನು ಹಾಡು ಹೇಳ್ತೀರಾ ನೀವು? ಯಾವ್ದಾದ್ರು ಸುಮ್ಮನೆ ಹಾಡ್ತಾ ಇರೋದಷ್ಟೇ ಫ್ರೀ ಟೈಮ್. ಹೇಳಿ. ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೆನು ಮೈ ತುಂಬಿ ಎಂದಿನಂತೆ, ಯಾರೋ ಕಿವಿ ಮುಚ್ಚಿದರು, ಯಾರೋ ಕಿವಿ ಮುಚ್ಚಿದರು, ನನಗೆಲ್ಲ ಚಿಂತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಂಡೂರ ಹೋಮ್ ಅಪ್ಲಯನ್ಸಸ್ ಅವರು ಒಳ್ಳೆ ಅಡುಗೆ ಮಾಡ್ಕೊಳ್ಳಿ ದುಬೈನಲ್ಲಿ ಅಂತ ಒಂದು ಪ್ಯಾನ್ ಕೊಟ್ಟಿದ್ದಾರೆ ನಿಮಗೋಸ್ಕರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಚಿಕನ್ನು, ಒಳ್ಳೆ ಸಿಪ್ಪೆ ಚಿಕನ್ನು. ಸಿಪ್ಪೆನ ಹಾಕಿಲ್ಲ, ನಿಂಬೆ ಏನಿದು ನಮ್ಮ ಕಿತ್ತಳೆ ರಸ ಹಾಕಿ ಮಾಡಿರೋದು.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗಲೇ ಕಿತ್ಲೆಹಣ್ಣಿನ ತರಿಸ್ಕೊಳ್ಳಿ, ಚಿಕನ್ನ ತರಿಸ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬಿಡುತ್ತೆ. ಖಾರ ಗಿರ ಇಲ್ಲ, ಚೈನೀಸ್ ಐಟಮ್ ಇದು. ತುಂಬಾ ಅದ್ಭುತವಾಗಿದೆ. ಚಿಕನ್ ತರಿಸ್ಕೊಂಡು ಇವಾಗಲೇ ಮಾಡ್ಕೊಳ್ಳಿ. ಆರೆಂಜ್ ಚಿಕನ್ ಮಾಡುವ ವಿಧಾನ: ಒಂದು ಪಾತ್ರೆಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಮೊಟ್ಟೆ, ಕೇಸರಿ ಬಣ್ಣ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಚಿಕನ್ ಪೀಸನ್ನು ಈ ಮಿಶ್ರಣದಲ್ಲಿ ಹದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಪ್ಯಾನಿಗೆ ಎಣ್ಣೆ, ಬೆಳ್ಳುಳ್ಳಿ, ಶುಂಠಿ, ಆರೆಂಜಿನ ಸಿಪ್ಪೆ, ಸೋಯಾ ಸಾಸ್, ವಿನಿಗರ್, ಆರೆಂಜ್ ಜ್ಯೂಸ್, ಸಕ್ಕರೆ, ನೀರು ಮಿಶ್ರಿತ ಕಾರ್ನ್ಫ್ಲೋರ್, ಉಪ್ಪು, ಕಾಳು ಮೆಣಸಿನ ಪುಡಿ, ಕರಿದ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಈರುಳ್ಳಿ ಹೂ ಹಾಕಿದರೆ ಆರೆಂಜ್ ಚಿಕನ್ ನಿಮ್ಮನೆಯಲ್ಲೂ ರೆಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಒಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾವ ಹೋಟ್ಲವ್ರು ಬರ್ತಾ ಇದ್ದಾರೆ, ಯಾವ ಹೊಸ ರುಚಿ ತೋರಿಸ್ತಾ ಇದ್ದಾರೆ, ಏನು ಸ್ಪೆಷಲ್ ಅಡುಗೆನ ತೋರಿಸ್ತಾ ಇರುತ್ತೆ ಅಂತ ಕೇಳ್ತಿದ್ದೀರಾ? ಮುರಳಿ ಮಿಲ್ಟ್ರಿ ಒಟ್ಟಿಗೆ ಬರೋರೆಲ್ಲ ಎಲ್ಲ ಹೋಟ್ಲವರೇ ಬರ್ತಾರೆ. ಒಳ್ಳೆ ನಾನ್ ವೆಜಿಟೇರಿಯನ್ ಸ್ಪೆಷಲಿಸ್ಟ್ಗಳೇ ಬರ್ತಾರೆ. ಅದ್ಭುತವಾಗಿ ಅಡುಗೆ ಮಾಡೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಂತಿದ್ದಾರೆ. ಹರೀಶ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಅಟ್ಟಿಕಾ ಬಿರಿಯಾನಿಯಿಂದ ಬಂದಿದ್ದಾರೆ. ಅಟ್ಟಿಕಾ ಬಿರಿಯಾನಿ ಹರೀಶ್, ಬನ್ರಿ ಇಲ್ಲಿ. ನಮಸ್ಕಾರ ರೀ. ನಮಸ್ಕಾರ ಸರ್. ಏನ್ರಿ ಮಾಡ್ತಾ ಇದ್ದೀರಿ ಇವತ್ತು ನೀವು? ಇವತ್ತು ನಮ್ಮ ರೆಸ್ಟೋರೆಂಟಲ್ಲಿ ತುಂಬ ಮಕ್ಕಳು ಇಷ್ಟಪಡುವಂಥ ಒಂದು ಚಿಕನ್ 73 ಅಂತ. ಚಿಲ್ಡ್ರನ್ಸ್ ಹೋಟ್ಲ ನಿಮ್ದು? ಚಿಲ್ಡ್ರನ್ಸ್ ಹೋಟ್ಲಲ್ಲ, ಚಿಲ್ಡ್ರನ್ಸ್ ತುಂಬ ಬರ್ತಾರೆ. ಮಕ್ಕಳುಗಳು ತುಂಬಾ ಬರ್ತಾರೆ, ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ತರ ಒಂದು ಚಿಕನ್ ಮಾಡ್ತಾ ಇದೀರಿ. ಹೌದು. ಏನು ಚಿಕನ್ ಹೆಸರು? ಚಿಕನ್ 73 ಅಂತ. ಸ್ವಲ್ಪ ಜಾಸ್ತಿ ಆಗಿಲ್ವಾ ಇದು? ಇಲ್ಲ ಸರ್. ಯಾಕೆ 45 ಇಲ್ಲ, 35 ಇಲ್ಲ, 25 ಇಲ್ಲ, 18 ಇಲ್ಲ, 20 ಇಲ್ಲ, 77 ಯಾಕೆ? ನಮ್ಮ ಬಿಲ್ಡಿಂಗ್ ಓನರ್ ಹುಟ್ಟಿದ ವರ್ಷ, ಸೊ ಅವ್ರಿಗೋಸ್ಕರ ನಂದು ಹೊಸ ರೆಸಿಪಿ, ನಂದೇ ರೆಸಿಪಿ ಇದು. ಓಹೋ. ಸೊ ಹಾಗಾಗಿ ಮಾಡಿರೋದು. ಓಕೆ, ಹರೀಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿಕನ್ 75 ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಆಟಿಕಾ ಬಿರಿಯಾನಿ ನಾಗರಬಾವಿಯಿಂದ ಮಾಳಗಲಗುವಂತ ರಿಂಗ್ ರೋಡ್ ನಲ್ಲಿ ಅದ್ಭುತವಾಗಿರುವಂತ ಒಂದು ರೆಸ್ಟೋರೆಂಟ್ ಅನ್ನ ಮಾಡಿದ್ದಾರೆ. ಹೋಗ್ಬೋದು, ಚೆನ್ನಾಗಿ ತಿನ್ಕೊಂಡು ಬಾರಿಸ್ಕೊಂಡು ಬರ್ಬೋದು. ಒಳ್ಳೆ ಬಿರಿಯಾನಿಗೋಸ್ಕರ ಆಟಿಕಾ ಬಿರಿಯಾನಿ ನಮ್ಮ ಮಾಳಗಾಲ ಅಲ್ವೇನ್ರಿ? ಹೌದು ಸರ್. ಚಿಕನ್ 75 ಮಾಡಕ್ಕೆ ಏನೇನು? ಚಿಕನ್ 75 ಬೇಕಾಗುವ ಸಾಮಗ್ರಿಗಳು: ಬೋನ್ಲೆಸ್ ಚಿಕನ್, ಮೊಸರು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಮೊಟ್ಟೆ, ಬಿಳಿ ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ ಸಾಸ್, ಟೊಮೊಟೊ ಸಾಸ್, ಕರಿಬೇವು, ಉಪ್ಪು, ತುಪ್ಪ, ಎಣ್ಣೆ. ಎಸ್, ಹಾಕೊಳ್ಳಿ. ಓಕೆ, ಮನೆಯಲ್ಲಿ ಇರೋದು ರಿಷಾನಿಂದ? ಅಲ್ಲೇ ಮಳೆಗಾಲದಲ್ಲಿ ಸರ್. ಮಳೆಗಾಲದಲ್ಲೇ ಮನೆನಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸೊ ಕಾರ್ನ್ಫ್ಲವರ್ನ ಸ್ವಲ್ಪ ಕಾರ್ನ್ಫ್ಲವರ್ ಡೈರೆಕ್ಟ್ ಆಗಿ ಹಾಕ್ತಾ ಇದ್ರ ಮೇಲೆ ಕಾರ್ನ್ಫ್ಲವರ್ ಎಣ್ಣೆ ಹಾಕೊಂಡಿದೀವಿ. ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನ ಬಳಸ್ತಾ ಇದೀವಿ. ಎಣ್ಣೆ ಕಾಯ್ತಾ ಇದೆ. ಚಿಕನ್ನು ಬೋನ್ಲೆಸ್ ಚಿಕನ್ನು ಕ್ಯೂಬ್ಸ್ ತರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದಾರೆ. ಎಸ್ ಸರ್. ಮೈದಾ 2 ಸ್ಪೂನು. ಮೈದಾ 2 ಸ್ಪೂನು, 1 ಸ್ಪೂನು ಕಾರ್ನ್ಫ್ಲವರು, 2 ಸ್ಪೂನು ಮೈದಾ. ಓಕೆ. ಆಮೇಲೆ ಮತ್ತೆ ವೈಟ್ ಪೆಪ್ಪರು. ಓಕೆ. ಬಿಳಿಯ ಕಾಳು ಮೆಣಸಿನ ಪುಡಿ. ಓಕೆ. ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು. ಉಪ್ಪು. ಓಕೆ. ಸೊ ನೆಕ್ಸ್ಟ್ ಮೊಟ್ಟೆ. ಮೊಟ್ಟೆ ಒಂದು ಪೂರ್ತಿ ಮೊಟ್ಟೆನಾ? ಪೂರ್ತಿ ಮೊಟ್ಟೆ. ಎಷ್ಟು ಗಂಟೆಗೆ ನಿಮ್ಮ ಬಿರಿಯಾನಿ ಹೋಟ್ಲ್ ಓಪನ್ ಆಗುತ್ತೆ ಹರೀಶಾ? 11:30. ಮಾರ್ನಿಂಗ್ 11:30 ಇಂದ ನೈಟ್ 11 o'clock. ಓಹೋ, ಯಾವತ್ತು ರಜಾ? ಸೋಮವಾರ ರಜಾನಾ? ಸೋಮವಾರ ಒಂದಿನ ರಜಾ. ಸೋಮವಾರ ಒಂದಿನ ರಜಾ. ಓಕೆ. ಇಲ್ಲ ಮೊಟ್ಟೆ ಸ್ವಲ್ಪ ಹಾಕಿದ್ದಾರೆ, ಕಾರ್ನ್ಫ್ಲವರ್ ಹಾಕಿದ್ದಾರೆ, ಮೈದಾವನ್ನ ಹಾಕಿದ್ದಾರೆ. 1 ಸ್ಪೂನ್ ಕಾರ್ನ್ಫ್ಲವರ್, 2 ಸ್ಪೂನ್ ಮೈದಾ, 1 ಮೊಟ್ಟೆನ ಹಾಕಿ ಕಲಸಿರ್ತಕ್ಕಂಥ ಚಿಕನ್ ಇಲ್ಲಿದೆ. ಸ್ವಲ್ಪ ಎಣ್ಣೆ ಇಲ್ಲಿ ಕಾಯ್ತಾ ಇದೆ. ಸ್ವಲ್ಪ ನೀರು ಹಾಕೋಬೇಕು, ಹಾಕೊಳ್ಳಿ ಸರ್. ನೀಟಾಗಿ ಬರುತ್ತೆ ಕಲಿಸಿದ್ರೆ ವೈಟ್ ಪೆಪ್ಪರ್ ಎಲ್ಲ ಹಾಕಿ. ಓಕೆ. ಬಿಳಿ ಕಾಳು ಮೆಣಸು ಜೊತೆಗೆ ಸ್ವಲ್ಪ ಇದೆ. ಮೊಟ್ಟೆ ಒಂದು ಪೂರ್ತಿ ಹಾಕಿದೀವಿ. ಮೂರ್ತಿ ಒಂದು ಪಟ್ಟು. ಮೊಸರು ಯಾವಾಗ ಹಾಕ್ತೀಯಾ? ಮೊಸರು ಕೋಟಿಂಗ್ ಇದಕ್ಕೆ ಫ್ರೈಗ. ಒಳ್ಳೆ ಚಿಕನ್ನು. ಈ ಚಿಕನ್ ಹೆಸರೇನು? ಚಿಕನ್ 75. ಯಾವ ಮಾರಿದ್ರೆ 77 ಆಗ್ಬಿಡ್ತದೆ, ಕೆಲಸ 72 ಆಗ್ಬಿಡ್ತದೆ. ಆದರೆ ನಮ್ಮ ಆಟಿಕಾ ಬಿರಿಯಾನಿಲಿ ಮಾತ್ರ ಇದು 75 ಫಿಕ್ಸು. ಹಾಕಿ. ಮೊಟ್ಟೆ, ಕಾರ್ನ್ಫ್ಲವರು, ಮೈದಾ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಉಪ್ಪುನು ಹಾಕಿದೀವಲ್ಲ? ಹೌದು. ಓಕೆ. ಚೆನ್ನಾಗಿ ಅದನ್ನೇನು ನೆನೆಸ್ಬೇಕಾಗಿಲ್ಲ, ಎತ್ತಿ ಹಾಕಿದ್ರೆ ಸಾಕು. ಮೈದಾ ಬಿದ್ದಿದೆ, ಕಾರ್ನ್ಫ್ಲವರ್ ಬಿದ್ದಿದೆ, ಚೆನ್ನಾಗಿ ಮೊಟ್ಟೆಲಿ ನೆಂದಿದೆ, ಸ್ವಲ್ಪ ಕಾಳು ಮೆಣಸಿದೆ, ಸ್ವಲ್ಪ ಉಪ್ಪಿದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದು ನಮ್ಮ ಆಟಿಕಾ ಬಿರಿಯಾನಿಯವರ ಆಟಿಕಾ ಚಿಕನ್ 75. ಬೇಯ್ತದಲ್ಲ? ಸಾಕು. ಸಾಕಾ? ಸಾಕೊಂಬೋಣ ಅದನ್ನ ಹಾಕೊಳ್ಳಿ.
ಓಕೆ. ಓಕೆ, ನೆಕ್ಸ್ಟ್. ಇದನ್ನ ಈಗ ಮೊಸರನ್ನು ತಗೊಂಡು ಹಾಂ, ರೆಡ್ ಚಿಲ್ಲಿ ಸಾಸು ಮೊಸರಿಗೆ, ರೆಡ್ ಚಿಲ್ಲಿ ಸಾಸು, ಟೊಮೊಟೊ ಸಾಸು, ಗಟ್ಟಿ ಮೊಸರಿಗೆ. ಆಯಿತು, ಸ್ವಲ್ಪ ಆಯಿತು. ಆಮೇಲೆ ಮತ್ತೆ ಒಂದು ಸ್ವಲ್ಪ ವೈಟ್ ಪೆಪ್ಪರ್, ಸ್ವಲ್ಪ ವೈಟ್ ಪೆಪ್ಪರ್ ಹಾಕಿ ಸರ್. ಆಯಿತು. ಮತ್ತೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಓಕೆ, ಸ್ವಲ್ಪ ಧನಿಯಾ ಪುಡಿ. ಗರಂ ಆಮೇಲೆ ಮಸಾಲ, ಗರಂ ಮಸಾಲ ಅದೇ. ಓಕೆ, ಮೆಣಸು ಪುಡಿ ಅಚ್ಕಾರದ ಪುಡಿ. ಸ್ವಲ್ಪ ಜಾಸ್ತಿ, ಓಕೆ, ಸ್ವಲ್ಪ ಉಪ್ಪು. ಸ್ವಲ್ಪ ಉಪ್ಪು. ಓಕೆ, ಇದನ್ನ ಮಾಡಿ ಮಾಡಿ. ಸ್ವೀಟು ಬರುತ್ತೆ, ಸ್ವಲ್ಪ ಸಾಲ್ಟು ಬರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನ. ಓಕೆ, ಮಕ್ಳಿಗೆ ಇಷ್ಟ ಆಗುವಂತ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಮುರಳಿ ಮಿಲಿಟರಿ ಹೋಟೆಲ್. ಸ್ವಲ್ಪ ತುಪ್ಪ, ಹಾಕೊಳ್ಳಿ, ಸ್ವಲ್ಪ ತುಪ್ಪ. ಓಕೆ, ಎಸ್, ಹಾಕಿ ಹಾಕಿ ಹಾಕಿ. ಓಕೆ ಓಕೆ, ಅಲ್ಲೇ ಏನು ಮಾಡೋದು? ಅಲ್ಲೇ ಅಲ್ಲೇ ಎಸ್, ಮೊಸರು ಪುಡಿಗಳೆಲ್ಲ ಹಾಕಿ ಒಂದು ಮಸಾಲ ತಯಾರಾಗಿದೆ. ಹೇಳಿ ಸರ್. ಆಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು. ಇದಕ್ಕೆ ಕರ್ಬೇವಿನ ಸೊಪ್ಪ. ಹೌದು, ಕರ್ಬೇವಿನ ಸೊಪ್ಪೇ ಮೇನ್ ಇದಕ್ಕೆ. ಹೌದಾ? ಎಷ್ಟು ಹಾಕಿದ್ರೂ ಏನೂ ಆಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಇದಕ್ಕೆ ಹಾಕೋಣ? ಹಾಕೋಣ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋಂಥ ಎಣ್ಣೆಲಿ ಕರೆದಿರೋಂಥ ಚಿಕನ್ನು. ಓಕೆ, ಒಳ್ಳೆ ಚಿಕನ್ನು, ಮಕ್ಳಿಗೆ ಇಷ್ಟ ಆಗುವಂಥ ಚಿಕನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಷ್ಟೇ ಸಿಂಪಲ್. ಸ್ವಲ್ಪ ಖಾರ ಹಿಡಿಬೇಕಲ್ವಾ? ಖಾರ ಹಿಡಿಬೇಕು, ಸ್ವಲ್ಪ ಹಿಡಿಬೇಕು ಇಷ್ಟೇ ಚಿಕನ. ಅಷ್ಟೇ. ಚಿಕನ್ 5 75 ಬೇಕಾದಂಗೆ ಹಾಕೋಬೋದು. ಹೊಸ ಬಿಲ್ಡಿಂಗ್ ಹೋಯ್ತು ಅಂದರೆ 85. ಇಲ್ಲ ಮದುವೆ ಆಯಿತು ಅಂದರೆ 2013 ಚಿಕನ್, 2017 ಚಿಕನ್. ಚಿಕನ್ 75ಗೆ ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಬೇರೆ ಮಾಡಲಿಲ್ಲ, ಚೇಂಜ್ ಮಾಡ್ಬೋದು ಇವರು. ಓಕೆ, ಸರ್ ಟಿಕಾ ಚಿಕನ್ 75. ಓಕೆ. ಆಟಿಕಾ ಚಿಕನ್ 75ನ ಮಾಡೋಕ್ಕೋಸ್ಕರ ಹರೀಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆಟಿಕಾ ಬಿರಿಯಾನಿ ಅಂತ ಒಂದು ಒಳ್ಳೆ ಅದ್ಭುತವಾಗಿರುವಂಥ ಬಿರಿಯಾನಿ ಹೋಟೆಲ್ನ ಇಟ್ಕೊಂಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಟಿಕಾ ಸ್ಪೆಷಲ್ ಚಿಕನ್ 75 ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದರೆ 75 ನಾವೇ ತಿನ್ಕೊಳ್ತೀವಿ. ಬನ್ನಿರಿ. ಯಾರ ಜೊತೆ ಬಂದಿದ್ದೀರಿ? ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಏನಿ ಫ್ರೆಂಡ್ ಹೆಸರು? ಫಿಲಿಕ್ಸ್ ಅಂತ. ಏನೋ ಫಿಲಿಕ್ಸ್. ಫಿಲಿಕ್ಸಾ? ಹಾಂ, FPLX. ಫಿಲಿಕ್ಸ್. ಫಸ್ಟ್ ಟೈಮ್ ಹೆಸರು ಕೇಳ್ತಾ ಇರೋದು. ಓಕೆ, ಫಿಲಿಕ್ಸ್ ಬನ್ರಿ. ಫಿಲಿಕ್ಸ್ ನಮಸ್ಕಾರ, ಬನ್ನಿ. ನಮಸ್ಕಾರ ಸರ್. ಏನ್ ಮಾಡ್ಕೊಂಡಿದ್ದೀರಾ ಫಿಲಿಕ್ಸ್? ನಾನು ಫುಡ್ ಕನ್ಸಲ್ಟೆಂಟ್ ಆಗಿದ್ದೀನಿ. ಫುಡ್ ಕನ್ಸಲ್ಟೆಂಟ್ ಅಂದ್ರೆ ಏನೋ ಕೂತ್ಕೊಳ್ಳಿ. ಏನ್ ಮಾಡೋದು ಫುಡ್ ಕನ್ಸಲ್ಟೆಂಟ್ ಅಂದ್ರೆ? ಫುಡ್ ಕನ್ಸಲ್ಟೆಂಟ್ ಬಂದು ರೆಸ್ಟೋರೆಂಟ್ ಡೈನಿಂಗ್ ಸೆಟಪ್ಸ್ ಮಾಡ್ತೀನಿ. Okay. ಮೆನು ಫಿಕ್ಸಿಂಗ್ ಮಾಡೋದು, ಓಕೆ. ಆಮೇಲೆ ಫುಡ್ ಟೇಸ್ಟಿಂಗ್ ಮಾಡ್ತೀನಿ. ಫುಡ್ ಟೇಸ್ಟಿಂಗ್ ನಾವಿರೋದಿನಕ್ಕೆ ಕಟ್ಟಕಾಯ್ತಾ? ಇಲ್ಲ ಸರ್, ನಮ್ಮ ಮಾಡ್ಕೊಂಡು. ಇಲ್ಲ, ಅದು ಬೇರೆ ಕ್ವಿಸಿಂಗ್ ಮಾಡ್ತೀನಿ. ಹೌದಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಒಂದು ಅಡುಗೆ ಮಾಡಿದ್ದಾರೆ. ಹರೀಶ್ ಅವ್ರು ಬಂದಿದ್ದಾರೆ, ಆಟಿಕಾ ಬಿರಿಯಾನಿಯಿಂದ ಬಂದಿದ್ದಾರೆ. ಓಕೆ, ಟೇಸ್ಟ್ ಮಾಡೋಣ ಇದನ್ನ. ಹಾಂ, ಮಾಡೋಣ. ಬಾರ ಲೋಕೆ, ಕೊಡ್ಲಕ್ಕಿಲ್ಲಿ ಅವ್ರಿಗೊಂದು ತಟ್ಟೆ ಕೊಡೋ ಫ್ರೆಂಡ್ಗೆ, ಫಿಲಿಕ್ಸ್ಗೆ. ನಿಮ್ಮನೆ ಇರೋದಲ್ಲಿ ಫಿಲಿಕ್ಸ್? ನಮ್ದೊಂದು ಪೀನಿಯ ಸರ್, ಸೆಕೆಂಡ್ ಸ್ಟೇಜ್. ಪೀಡ್ನಿಯ ಸೆಕೆಂಡ್ ಸ್ಟೇಜಾ? ಓಕೆ. ತೊಳಿ. ಚೆನ್ನಾಗಿದೆ ರೀ. ಚೆನ್ನಾಗಿದೆ. ಹೊಸ ಇದೆ. ಅವ್ರು ಹೇಳಿದಾಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ಖಾರ ಕಡಿಮೆ, ಚೆನ್ನಾಗಿ ಬೆಂದಿದೆ.
ಕುಕ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತಿನ್ನಕ್ಕೆ ಮಜವಾಗಿದೆ. ನಮ್ಮಲ್ಲಿ ಟೇಸ್ಟಿಂಗ್ ಪೌಡ್ರ್ ಆಗಲಿ ಕಲರ್ಸ್ ಆಗಲಿ ಸೊ ಯೂಸ್ ಮಾಡಲ್ಲ. ಬಿರಿಯಾನಿ ಅಂತಂದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಮಕ್ಕಳಿಗೆ ಅಂತಂದರೆ ಇದು ಪಂಚಪ್ರಾಣ. ಅವ್ರು ಬಂದರೆ ಫಸ್ಟ್ ಕೇಳೋದೆ ಚಿಕನ್ 70. ಅದ್ಭುತ ಮಾಡಿದ್ದಾರೆ, ತುಂಬ ಈಸಿ. ಅವ್ರು ಮಾಡಿರೋದಕ್ಕಿಂತ ನೀವು ಮಾಡ್ಕೊಂಡ್ರೆ ಮಲ್ಲಿ ಭಾಳ ಖುಷಿ ಪಡ್ತೀರಾ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ತುಂಬ ಸಾಫ್ಟ್ ಇದೆ. ಬೇರೆ ಚಿಕನ್ ಆದರೆ ಹಾರ್ಡ್ ಹಾರ್ಡ್ ಆಗ್ಬಿಡುತ್ತಲ್ಲ, ಬಟ್ ಇದು ತುಂಬ ಸಾಫ್ಟ್ ಇದೆ. ಇದು ಮಾಮೂಲಿ ಚಿಕನ್ ಮಾಡ್ಬೋದಾ? ಮಾಮೂಲಿ ಚಿಕನ್ ಮಾಡ್ಬೋದು. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಈ ಥರ ಚಿಕನ್ ತಿನ್ನಬೇಕು ಅಂದರೆ ಎಲ್ಲಿಗೆ ಬರಬೇಕು? ಅಟಿಕಾ ಬಿರಿಯಾನಿ ಮಾಳ್ಗಲ ಸ್ಟಾಪ್. ಮಾಳ್ಗಾಲ ಸ್ಟಾಪು. ನಂಬರ್ ನಿಮ್ಮದು 89 89 71 8971 76 76 3535. 3535 ಫೋನ್ ಮಾಡಿದ್ರೆ ಹರೀಶ್ ಅವ್ರು ಸಿಗ್ತಾರೆ. ಆಟಿಕಾ ಬಿರಿಯಾನಿ ಕೊಡ್ತಾರೆ, ಆಟಿಕಾ ಚಿಕನ್ 75 ಕೊಡ್ತಾರೆ, 73 ಕೊಡ್ತಾರೆ. ಥ್ಯಾಂಕ್ ಯು. Thank you, sir. ತುಂಬ ಚೆನ್ನಾಗಿದೆ, ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆ ಒಂದು ಚಿಕನ್ನು, ತುಂಬ ಚೆನ್ನಾಗಿದೆ. ಇಷ್ಟು ಅಂದರೂ ಏನಂದರೆ ನಾನು ಇಲ್ಲಿ ನೋಡ್ತಾ ಇರೋದು ಏನಂದರೆ, ನಮ್ಮ ಆಟಿಕಾ ಅವ್ರದ್ದು ಅಡುಗೆಗಳು ನೋಡ್ತಾರೆ ಅನಿಸುತ್ತೆ ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಜಾಸ್ತಿ ರುಚಿ ಕೊಡುವಂಥ ಐಟಮ್ಗಳನ್ನ ಮಾಡಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿದೆ. ಖಂಡಿತವಾಗ್ಲೂ ಚಿಕನ್ ತರಿಸಿ ಈ ಥರ ಮಕ್ಳಿಗೆ ಮಾಡಿಕೊಡಿ, ಸಿಕ್ಕಾಪಟ್ಟೆ ಇಷ್ಟನೂ ಪಡ್ತಾರೆ, ಹೊಟ್ಟೆ ತುಂಬ ಊಟನೂ ಮಾಡ್ತಾರೆ. ಚಿಕನ್ 75 ಮಾಡೋ ವಿಧಾನ: ಒಂದು ಪ್ಲೇಟಿಗೆ ಬೋನ್ಲೆಸ್ ಚಿಕನ್, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ಮೊಟ್ಟೆ, ನೀರು ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. 1 ಕಪ್ ಮೊಸರಿಗೆ ರೆಡ್ ಚಿಲ್ಲಿ ಸಾಸ್, ಟೊಮೊಟೊ ಸಾಸ್, ಬಿಳಿ ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪ್ಯಾನಿಗೆ ಎಣ್ಣೆ, ತುಪ್ಪ, ಮಿಕ್ಸ್ ಮಾಡಿಕೊಂಡ ಮೊಸರು, ಕರಿಬೇವು, ಕರಿದ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಚಿಕನ್ 75 ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಅಡುಗೆಗಳನ್ನ ಮಾಡಿ ತೋರಿಸಿದೀವಿ. ಸಾಕಷ್ಟು ಜನ ಹೋಟ್ಲವ್ರು ಬಂದಿದ್ರು, ತುಂಬ ಜನ ಮನೆಯವರು ಬಂದಿದ್ರು, ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇದ್ದಾರೆ. ನೀವು ಕೂಡ ಬರ್ಬೋದು ಹೋಟ್ಲವರು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹೋಟೆಲಿನ ಅದ್ಭುತವಾದಂಥ ರುಚಿನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲ್ಟ್ರಿ ಹೋಟ್ಲು. ನಾನ್ ವೆಜ್ಗೆ ಸ್ಪೆಷಲ್ ಆಗಿರುವಂಥ ಕಾರ್ಯಕ್ರಮ, ನಾನ್ ವೆಜ್ಗೋಸ್ಕರನೇ ಮಾಡಿರುವಂಥ ಕಾರ್ಯಕ್ರಮ ಇದು. ಕರ್ನಾಟಕದ ಮೂಲೆಗಳಿಂದ ಕರೆಸ್ತೀವಿ, ಚೆನ್ನಾಗಿರೋ ಹೋಟ್ಲವ್ರನ್ನ ಹುಡುಕ್ತೀವಿ, ಚೆನ್ನಾಗಿ ಆ ನಾನ್ ವೆಜ್ ಅಡುಗೆ ಮಾಡೋರನ್ನ ಹುಡುಕಿ ಕರ್ಕೊಂಬಂದು ಅವರ ಕೈ ರುಚಿನ ತೋರಿಸ್ತಾ ಇದ್ದೀವಿ. ಓಕೆ, ನೀವು ಸಹ ಮನೆಯವರು ಬಂದು ಅಡುಗೆ ಮಾಡ್ಬೋದು, ನಿಮ್ಮ ಮನೆಯ ಕೈ ರುಚಿನ ತೋರಿಸ್ಬೋದು. ಜೊತೆಗೆ ನಿಮ್ಮ ಮನೆಯ ಕೈ ರುಚಿ ನೋಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.